ಈ ಸುಂದರ ಕಾರ್ಯಕ್ರಮದ ಸಾನ್ನಿಧ್ಯದಲ್ಲಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದಜಿ ಗುರುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಕನ್ನಡದಲ್ಲಿ ದೊಡ್ಡ ಕನ್ನಡ ಸಂಘವನ್ನು ಕಟ್ಟಿರುವಂಥ ಮಂಡ್ಯದಲ್ಲಿ ಜಯಪ್ರಕಾಶ್ ಗೌಡರಿದ್ದಾರೆ, ಅವರಿಗೆ ನಮಸ್ಕಾರ. ನಮಗೆ ಅಕಾದ್ ದಾಸ್ ಬಂದಿದ್ದಾರೆ, MSME ಬಗ್ಗೆ ತುಂಬ ವಿಷಯಗಳನ್ನು ತಿಳಿಸಿದ್ದಾರೆ, ಅವ್ರ ನಮಸ್ಕಾರಗಳು. ಈ ಸಂಸ್ಥೆಯನ್ನು ತಮ್ಮ ಸಾಮರ್ಥ್ಯದಿಂದ ಚಾತುರ್ಯದಿಂದ ನಡೆಸ್ತಿರುವಂಥ ಸಾಕಷ್ಟು ತರುಣರಾಗಿರುವಂಥ ವಿಜಯಾನಂದರಿದ್ದಾರೆ, ಅವರಿಗೆ ನಮಸ್ಕಾರ. ಮುಖ್ಯವಾಗಿ ನನ್ನ ಅತ್ಯಂತ ಗೌರವಕ್ಕೆ ಪ್ರೀತಿಗೆ ಪಾತ್ರರಾದಂಥ ಪ್ರೊಫೆಸರ್ ಕೃಷ್ಣೇಗೌಡರಿದ್ದಾರೆ. ಅವರ ವಾಗ್ಮಿತೆಯ ಬಗ್ಗೆ, ಅವರ ಕನ್ನಡ ಪ್ರಭುತ್ವದ ಬಗ್ಗೆ ಪ್ರಪಂಚದಾದ್ಯಂತ ಇರುವಂಥ ಲಕ್ಷಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ. ನಾನು ಮಾತನ್ನು ಹೇಳಬೇಕು, ಅವರ ಅಭಿಮಾನಿ ಸಂಘದ ಶಾಶ್ವತ ಸದಸ್ಯ ನಾನು. ಅಷ್ಟು ಚೆಂದ ಮಾತಾಡಿದರು, ತುಂಬ ಚೆಂದ ಮಾತಾಡಿದರು. ನಾನು ಮೊದಲು ಎಲ್ಲಕ್ಕಿಂತ ಹೆಚ್ಚಾಗಿ ವಿನಯ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸಾಮಾನ್ಯವಾಗಿ ಒಂದೇನೋ ಮಾಡಬೇಕು ಅಂತ ಅನಿಸೋದು ರಿಟೈರ್ಮೆಂಟ್ ಆದಮೇಲೆ ಸಾಮಾನ್ಯವಾಗಿ ಎಲ್ಲರಿಗೂ. ಆದರೆ ಸಣ್ಣ ವಯಸ್ಸಿಗೆ ಅವ್ರಿಗೇನು ಮಾಡಬೇಕು ಅಂತ ಬಂದಿದೆ. ಅದು ಒಂದು DVG ಮಾತಿನಿಂದ ಪ್ರೇರಣೆ ಸಿಕ್ಕು ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅನ್ನುವಂಥ ಒಂದು ಸಾಲು ಹಿಡ್ಕೊಂಡು ಟ್ರಸ್ಟ್ ಮಾಡ್ತೀರಲ್ಲ, ನಾನು ಹೇಳ್ತೀನಿ, ಗುಂಡಪ್ಪನವ್ರು ಬದುಕಿದ್ರೆ ನಿಜವಾಗ್ಲೂ ಸಂತೋಷ ಪಡ್ತಾಯಿದ್ರು. ನಾನು ಅವ್ರ ಜೊತೆಗೆ ಬದುಕಿದಂಥವನು. ಅವ್ರ ಮಾತುಗಳನ್ನು, ಅವ್ರ ಕಗ್ಗಗಳನ್ನು ಕೆಲವೊಂದಿಷ್ಟು ಅವ್ರ ಬಾಯಿಂದನೇ ಕೇಳಿದಂಥವನು. ಈ ಪದ್ಯ ಕೂಡ, ಈ ಚೌಪತಿ ಅವ್ರಿಗೆ ಬಹಳ ಪ್ರಿಯವಾದಂಥ ಚೌಪತಿ. ಇನ್ನೊಂದು ಅವ್ರಿಗೆ ಅತ್ಯಂತ ಪ್ರಿಯವಾದಂಥ ಚೌಪತಿ, ಮೇಲೆ ಮೇಲೆ ಗುಣಗ್ತಾ ಇದ್ದದ್ದವರು, ನನಗೆ ಅತ್ಯಂತ ನನ್ನ ಜೀವನಕ್ಕೊಂದು ಮಾರ್ಗದರ್ಶಿ ಆದಂಥ ಚೌಪತಿ ಅದು. ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ, ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಇಡೀ ಬದುಕನ್ನು ಹ್ಯಾಗೆ ಬದುಕಬೇಕು ಅಂತ 4 ಸಾಲಿನಲ್ಲಿ ಕೊಟ್ಕೊಡೋದು ಗುಂಡಪ್ಪನವರಂಥ ಸಮರ್ಥರಿಗೆ ಮಾತ್ರ ಸಾಧ್ಯ. ಅದು ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ. ಮತ್ತೊಬ್ಬರು ತಪ್ಪು ಮಾಡಿದರೆ ಅಟ್ಟಹಾಸ ಮಾಡಬೇಡ, ಮನಸ್ಸಲ್ಲಿ ನಗು, ಪಾಪ ಗೊತ್ತಿಲ್ಲ ಅವರಿಗೆ. ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ, ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು. ನಾವೊಂದು ಸ್ವಲ್ಪ ತೊಂದರೆ ಆದರೆ ಊರಿಗೆಲ್ಲೇ ಹೇಳ್ಕೊಂಬರ್ತೀವಿ, ನನಗಾಯ್ತು, ತೊಂದರೆ ಆಯಿತು ಅಂತ ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ, ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು. ಬರೇ ನೋವು ಪಡ್ತು ಅಂತ ಜಗತ್ತು ಬಿಟ್ಟು ದೂರ ಹೋಗಬೇಡ. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್, ನಗು ನಗುತ್ತ ತೆರಳು ಮಂಕುತಿಮ್ಮ. ನಗನಗ್ತಾ ಬದುಕು, ನಗನಗ್ತಾ ಹೋಗು ಅಂತ ಹೇಳಿದಂಥದ್ದು. ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳಿದಂಥ ಮಾತು ಪ್ರೊಫೆಸರ್ ಕೃಷ್ಣೇಗೌಡರು ಹೇಳಿದ ಹಾಗೆ, ಇವತ್ತಿನ ಸಮಾಜಕ್ಕೆ ನಾವು ಏನಾದರೂ ಒಂದು ಸಂದೇಶ ಕೊಡೋದಿದ್ರೆ ಒಂದೇ ಸಂದೇಶ ಸಾಕು, ಮತ್ತು ಇನ್ಯಾವುದೂ ಬೇಕಾಗಿಲ್ಲ. ಮಾತು ಶುರು ಮಾಡೋದಕ್ಕಿಂತ ಮೊದಲು ಒಂದು ಸಣ್ಣದೊಂದು ಕಥೆಯನ್ನಿ ಘಟನೆ ಅಂತ ನೆನಪಾಗುತ್ತೆ ನನಗೆ. ಒಬ್ಬರು ಸನ್ಯಾಸಿಗಳು, ಸದಾ ಸಂಚಾರಿಗಳವರು, ತಿರುಗ್ತಾ ಒಂದು ಹಳ್ಳಿಗೆ ಬಂದರು. ರಾತ್ರಿ ಬಹಳ ಆಗಿತ್ತು, ಎಲ್ಲಿ ಮಲ್ಕೊಳ್ಳೋದು ಗೊತ್ತಾಗಲಿಲ್ಲ. ಎಲ್ಲ ಮನೆ ಬಾಗಿಲು ಹಾಕ್ಕೊಂಡಿದ್ರು, ಯಾರನ್ನ ಬಡದು ಎಬ್ಬಿಸ್ಬೇಕು, ಬಾಗಿಲ ಬಡ್ದು ಎಬ್ಬಿಸೋದು ಬೇಡ ಅಂಥೇಳಿ ಒಂದು ಮನೆ ಮುಂದೆ ಕಟ್ಟೆ ಇತ್ತು, ಕಟ್ಟೆ ಮೇಲೆ ಮಲ್ಕೊಂಡ್ರು. ನಿದ್ದೆ ಹತ್ಬಿಡ್ತು. ಬೆಳಿಗ್ಗೆ ಸುಮಾರು 4 ಗಂಟೆ ಹೊತ್ತಿಗೆ ಆ ಮನೇಲಿ ಏನೋ ಮಾತುಕತೆ ಆದಂಗೆ ಕೇಳಿಸ್ತಾ ಇತ್ತು. ಹಳ್ಳಿ ಮನೆ, ನಿಮ್ಮ ಕಣ್ಣು ಮುಂದೆ ಬರುತ್ತೆ ಚಿತ್ರ. ಒಳಗಡೆ ಯಾರೋ ಮಾತಾಡ್ದಂಗೆ ಕೇಳಿಸ್ತಂತೆ. ಯಾರೋ ಒಂದು ಬಾಗಿಲು ಬಡ್ದಂಗೆ ಆಯಿತು. ಬಾಗಿಲು ಬಡ್ದವರು ಮನೇಲಿ ಅಜ್ಜಿ ಬಾಗಿಲು ತೆಗೆದ್ರು. ಯಾರೊಬ್ರು ಒಳಗೆ ಹೋದ್, ಕಣ್ಣು ಅಲ್ಲೇ ಮಲ್ಕೊಂಡೇ ನೋಡ್ತಾ ಇದ್ರು ಸನ್ಯಾಸಿಗಳು. ಯಾರೊಬ್ರು ಒಳಗೆ ಹೋದರು. ಹೋದ್ಮೇಲೆ ಒಳಗಿನ ಮಾತು ಕೇಳಿಸ್ತಾ ಇತ್ತು. ಅಯ್ಯೋ ಹೌದಾ, ಹಂಗಾಯ್ತು, ಯಾವಾಗಂತೆ ಅಂತ ಯಾರೊಬ್ಬರು ಹಿರಿಯ ವಯಸ್ಸಿನವ್ರು ಕೇಳಿದ್ರಂತೆ. ಈಗ ಒಂದು 10 ನಿಮಿಷ ಆಯಿತು ಅಂದರು. ಹೇಳಿದವ್ರು ಹೋದರು. ಆಗ ಅಜ್ಜಿ ಮೊಮ್ಮಗಳನ್ನ ಎಬ್ಬಿಸ್ತಾಳೆ ಒಳಗಡೆ, ಕೇಳಿಸುವಂಥದ್ದು ಇವರಿಗೆ. ಹೇಳೋ ಪುಟ್ಟ, ಹೇಳಮ್ಮ, ಹೋಗಿ ನೋಡ್ಕೊಂಬ, ರಾಮಣ್ಣ ಹೋಗ್ಬಿಟ್ರಂತೆ, ಅವ್ರು ಸ್ವರ್ಗಕ್ಕೆ ಹೋದ್ರೋ ನರಕಕ್ಕೆ ಹೋದ್ರು, ನೋಡ್ಕೊಂಬಮ್ಮ ಅಂತ ಇದ್ರಂತೆ. ಈ ಸನ್ಯಾಸಿಗೆ ಆಶ್ಚರ್ಯ. ರಾಮಣ್ಣ ಹೋದ್ರು ಅಂದ್ರೆ ಯಾರು ತೀರ್ಕೊಂಡ್ರು ಅಂತ ಆಯಿತು. ಅವ್ರು ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರು ಹೆಂಗೆ ಗೊತ್ತಾಗತ್ತೆ? ಆ ಹುಡುಗಿ, ಅಜ್ಜಿ ಬಾಗಿಲು ಹಾಕೋ, ನಾನು ಹೋಗಿ ಬರ್ತೀನಿ, ನೋಡ್ಕೊಂಬರ್ತೀನಿ ಅಂತ ಹೇಳಿದ್ದು ಕೇಳಿಸ್ತು. ಒಂದು ಅರ್ಧ ತಾಸಿಗೆ ಹುಡುಗಿ ವಾಪಸ್ ಬಂದು ಮತ್ತು ಬಾಗಿಲ ತೆಗೀತು. ಸನ್ಯಾಸಿ ನೋಡ್ತಾನೆ ಇದ್ದ ಅದನ್ನು. ಅಜ್ಜಿ ಕೇಳಿದ್ಲು, ಪುಟ್ಟ
ರಾಮಣ್ಣ ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರಮ್ಮ ಅಂತ. ಅವರೆಲ್ಲಿ ನರಕಕ್ಕೆ ಹೋಗ್ತಾರಮ್ಮ ಅಜ್ಜಿ? ಸ್ವರ್ಗಕ್ಕೆ ಹೋದರು. ಹೌದಾ, ಗೊತ್ತಿತ್ತು ನನಗೆ ರಾಮಣ್ಣ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಗೊತ್ತಿತ್ತು ಅಂತ ಅಜ್ಜಿ ಅಂದರು. ಸನ್ಯಾಸಿಗೆ ಕುತೂಹಲ ಹತ್ಬಿಡ್ತು. ಈ ಹುಡುಗಿಗೆ ಹೆಂಗೆ ಗೊತ್ತಾಯ್ತು ಅವ್ನು ಸ್ವರ್ಗಕ್ಕೆ ಹೋದ ಅಂತ? ಬೆಳಗಾದ್ಮೇಲೆ ತಡ್ಕೊಳಕ್ಕಾಗಲಿಲ್ಲ ಇವರಿಗೆ. ಮನೆ ಒಳಗೆ ಹೋಗಿ ಅಜ್ಜಿ ಕೇಳಿದ್ರಂತೆ, ಅಜ್ಜಿ ನೀವು ಮೊಮ್ಮಕ್ಕಳ ಹತ್ರ ಮಾತಾಡೋದು ಕೇಳಿದೆ ನಾನು, ನಿಮಗೆ ಹೆಂಗೆ ಗೊತ್ತಾಯ್ತು ಸ್ವರ್ಗಕ್ಕೆ ಹೋದ್ರು ರಾಮಣ್ಣ ಅಂತ ಅಂತ. ಆ ಹುಡುಗಿ ಹೇಳಿದಂತೆ, ಅಯ್ಯೋ ಕತ್ಯ, ಅವ್ರ ಮನೆ ಮುಂದೆ ಜನಸಾಗರ ನೋಡಿ, 100 ಜನ ಬಂದಿದ್ದಾರೆ ಅವ್ರ ಮನೆ ಮುಂದೆ ಅಲ್ವಾ, 100 ಜನ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ರಾಮಣ್ಣ ನರಕಕ್ಕೆ ಹೋಗೋಕ್ಕೆ ಸಾಧ್ಯ ಇದೆಯಾ? ಸ್ವರ್ಗಕ್ಕೆ ಹೋಗಿರ್ತಾನೆ ಅವನು ಅಂತ. ಎಷ್ಟು ಚಂದದ ಮಾತು. ಈ ಮಾತು ಯಾಕೆ ನೆನಪಾಯಿತು ಅಂದರೆ, ನಿನ್ನೆ ಬೆಳಗ್ಗೆ ಸುಮಾರು 11:15 ನಾನು ಕೇಳ್ತಾ ಇದ್ದೇನೆ. ಈಗ ನಾನು ಬರೋವರೆಗೂ ಕೂಡ ನಾನು ಬೆಂಗಳೂರಿಂದ ಮನೆಯಿಂದ ಮೈಸೂರು ರೋಡ್ ಸೇರ್ಬೇಕಾದ್ರೆ 1.5 ತಾಸಾಗಿತ್ತು. ಅಷ್ಟು ಜನ ಸೇರಿಕೊಂಡಿದ್ದಾರೆ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ. ಸಾಕ್ರೆಟಿಸನ್ ಮಾತೇ ಹಾಗೆ, ಚುಚ್ಚುತ್ತದೆ ಮನಸ್ಸಿಗೆ, ಚುಚ್ಚಬೇಕು. ಹಿರಿಯರ ಮಾತು ಹಂಗೆ ಚುಚ್ಚಬೇಕು ಮನಸ್ಸಿಗೆ. ಮೇಲೆ ದೇಶವರೇ ಮಾತಾಡಿದ್ರೆ ಆಗೋಲ್ಲ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಷರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ ಅಂತ. ನೀವು ಸತ್ತಾಗ ಎಷ್ಟು ಜನ ಕಣ್ಣೀರು ಹಾಕ್ತಾ ಇರೋದ್ರ ಮೇಲೆ ನಿಮ್ಮ ಜೀವನ ಯಶಸ್ಸಾಯಿತು, ವೈಫಲ್ಯ ಆಯಿತು. ಸತ್ನಾ ಒಳ್ಳೇದಾಯ್ತು ಬಿಡ್ರಿ ಅಂದರೆ ಅದು ಫೇಲ್ಯೂರ್. ಅದು ಆ ದೃಷ್ಟಿಯಿಂದ ಹೇಳೋದಾದರೆ, ಈ ಪುಟ್ಟ ಹುಡುಗ ನಮಗೆಲ್ಲ ತರುಣ, ಎಲ್ಲರ ಕಣ್ಮಣಿ ಆಗಿದ್ದಂಥ ಹುಡುಗ 46 ವಯಸ್ಸಿಗೆ ಸಾಕು ಅಂತ ಹೊರಟು ಬಿಟ್ನಲ್ಲ. ಆ ಮಂದಿ ಹಾಕ್ತಿರುವಂಥ ಕಣ್ಣೀರು ನೋಡಿದಾಗ ಅನ್ನಿಸ್ತು ಈ ಜೀವ ಯಶಸ್ವಿ ಆಯಿತು ಅಂತ. ಯಶಸ್ವಿ ಆಯಿತು, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೋಬೇಕು. ಕೃಷ್ಣೇಗೌಡರು ಹೇಳಿದ ಹಾಗೆ ನಮಗೆಲ್ಲ ಒಂಥರ ಸೂತಕದ ಭಾವನೆ ಇದೆ, ಮನಸ್ಸಲ್ಲಿ ಒಂಥರ ಕರಕರ ಇದೆ, ಸಂಕಟ ಆಗುತ್ತೆ. ಎಲ್ಲಿ ನೋಡಿದ್ರು ಅದೇ ಮುಖ ಕಾಣಿಸುತ್ತೆ. ನಾನು ಮೈಸೂರಿಂದ ಬೆಂಗಳೂರಿಂದ ಬರಬೇಕಾದ್ರೆ ಒಂದು 100 ಕಡೆ ಅವ್ರ ಪೋಸ್ಟರ್ ನೋಡಿದ್ದೇನೆ, ಹಾರ ಹಾಕಿದ್ದಾರೆ. ಇದು ನೋಡಿದ್ರೆ ಸಾಕು ಸಾರ್ಥಕ ಅನಿಸಲ್ವ ಬದುಕು? 100 ವರ್ಷ ಬದುಕಿದ್ರು ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. 46 ವರ್ಷ ಬದುಕಿ ಇಡೀ ಜಗತ್ತಿನ ಮನಸ್ಸಲ್ಲಿ ಕೂತ್ಕೊಂಡು ಹೋದ್ನಲ್ಲ ಹುಡುಗ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೋಬೇಕು. ಇದರೊಳಗೆ ಒಂದಿದೆ, ಎಲ್ಲರೊಳಗೆ ಒಂದಾಗೋದು ಹೇಗೆ ಅಂತ. ಭಾಳ ಚಂದ ಅದು. ಹೆಸರಿಟ್ಬಿಟ್ಟಿದ್ದಾರೆ, ಎಲ್ಲರೊಳಗೆ ಒಂದಾಗೋ ಮಂಕುತಿಮ್ಮ ಅಂತ ಟ್ರಸ್ಟ್ ಮಾಡಿದ್ದಾರೆ. ಆ ಹೆಸರೇ ಚಂದಪ್ಪ. ನನಗೆ ನಿಮ್ಗೆ ಹೆಂಗೆ ಉಳಿತೋ ಗೊತ್ತಾಗಲಿಲ್ಲ. ಟ್ರಸ್ಟ್ ಅಂದರೆ ನಂಬಿಕೆ ಅಲ್ವಾ? ಟ್ರಸ್ಟ್ ನಂಬಿಕೆ. ಎಲ್ಲರೊಳಗೆ ಒಂದಾಗಬೇಕು ಅನ್ನೋದೇ ನಂಬಿಕೆ ಇರೋದು ಜಗತ್ತಿಗೆ ಬೇಕಾದದ್ದು ಇವತ್ತು. ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಹುಡುಗನಾಗಿದ್ದಾಗ ಧಾರವಾಡದಲ್ಲಿ ನಮಗೊಂದು ಮ್ಯೂಸಿಕ್ ಟೀಚರ್ ಇದ್ದರು. ಈ ಕೋರಸ್ ಹಾಡೋದಿರ್ತದಲ್ಲ, ಗ್ರೂಪ್ ಸಾಂಗ್, ನಾವೆಲ್ಲ ಗ್ರೂಪ್ ಸಾಂಗ್ ಕಲಾವಿದರು, ಒಬ್ಬೊಬ್ಬರೇ ಹಾಡೋಕ್ಕಾಗಲ್ಲ. ಗ್ರೂಪ್ ಸಾಂಗಲ್ಲಿ ಹೆಂಗೆ ಹಾಡಿದ್ರು ನಡೀತದೆ. ಅವ್ರು ನಮಗೆಲ್ಲ ಆರ್ಕೆಸ್ಟ್ರಾ ಅಂತ ನಿಲ್ಲಿಸೋರು. ಅವರು ಒಂದು ಥರ ಕೈ ಮಾಡೋರು, ನಿಮ್ಗೆ ಗೊತ್ತಿರಬೇಕು, ಆರ್ಕೆಸ್ಟ್ರಾ ಸಿಂಫನಿ ನಡೆಸೋರು ಹಿಂಗೆ ಕೈ ಮಾಡ್ತಾ ಇರ್ತಾರೆ. ಅವ್ರು ಯಾಕೆ ಮಾಡ್ತಿದ್ರು ನಮಗೂ ಗೊತ್ತಿಲ್ಲ, ನಮ್ಮಂಗೆ ಹಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಒಂದು 50 ಜನ ಹಾಡ್ತಾ ಇದ್ವಿ. ಅವ್ರು ತಿರ್ಗಾ ಮರ್ಗ ಒಂದು ಮಾತನ್ನು ಹೇಳ್ತಾ ಇದ್ರು, ಹೊಂದಿಸ್ಕೋ ಹೊಂದಿಸ್ಕೋ ಹೊಂದಿಸ್ಕೋ. ತಲೆ ಕೆಟ್ಟೋಯ್ತು ನನಗೆ, ಏನು ಹೊಂದಿಸ್ಕೊಳ್ಳೋದು? 100 ಜನ ಹಾಡ್ತಾ ಇದ್ದೀವಿ ಗುಂಪಾಗಿ, ಹೊಂದಿಸ್ಕೋ. ಒಂದು ಸಲ ಕೇಳಿಬಿಟ್ಟೆ, ಮೇಡಮ್ ನೀವು ಪ್ರತಿ ಸಲ ಕೈ ಮಾಡಿ ಮಾಡಿ ಹೊಂದಿಸ್ಕೋ ಹೊಂದಿಸ್ಕೊ ಅಂತ ಏನು ಹೊಂದಿಸ್ಕೊಳ್ಳೋದು ಅಂದರು. ಅವ್ರು ಹೇಳಿದ ಮಾತು ಅವತ್ತಿಗೆ ಹಾಡಿಗೋಸ್ಕರ ಇನ್ಸ್ಟ್ರಕ್ಷನ್ ಅಂತ ಅನಿಸಿದ್ದು ಇವತ್ತು ನನ್ನ ಜೀವನಕ್ಕೊಂದು ಮಾರ್ಗದರ್ಶಿ ಸೂತ್ರ ಆಗಿದೆ. ಆಕೆ ಹೇಳಿದರು, ಭಾಳ ಚಂದ ಹೇಳಿದರು, ಹೊಂದಿಸ್ಕೊಳ್ಳೋದಂದ್ರೆ ಏನು ಗೊತ್ತದೇನೋ ದಡ್ಡ, ನೀ ಗುಂಪಲ್ಲಿ ಹಾಡ್ತಿರ್ತೀಯಲ್ಲ, ಸರಿಯಾಗಿ ಕೇಳಿಸ್ಕೋ. ನಿನ್ನ ಧ್ವನಿ ಜೋರಾಗಿ ಕೇಳಿಸುತ್ತಾ ಅಥವಾ ನಿನ್ನ ಧ್ವನಿ ಕೇಳಿಸೋದೇ ಇಲ್ವಾ ನಿನಗೆ? ಗ್ರೂಪಲ್ಲಿ ಹಾಡೋರು ಗೊತ್ತಿರುತ್ತೆ ಅದು. ಒಂದೊಂದು ಸಲ ಅವ್ರ ಧ್ವನಿ ಜೋರು ಅನಿಸುತ್ತೆ, ನನ್ನ ಧ್ವನಿ ಕೇಳಿಸೋದೇ ಇಲ್ಲ ಅನಿಸುತ್ತೆ. ಒಂದು ಸಲ ನನ್ನ ಧ್ವನಿ ಜೋರಾಗಿ ಬರುತ್ತೆ. ಆಕೆ ಹೇಳಿದ್ದದು, ನಿನ್ನ ಧ್ವನಿ ಜೋರಾದರೆ ಸ್ವಲ್ಪ ಕಮ್ಮಿ ಮಾಡ್ಕೋ, ನಿನ್ನ ಧ್ವನಿ ಕೇಳಿಸೋದೇ ಇಲ್ಲ ಸ್ವಲ್ಪ ಜೋರು ಮಾಡ್ಕೋ. ಇದೇ ಅಲ್ವ ಒಂದಾಗೋ ಮಂಕುತಿಮ್ಮ ಅನ್ನೋದು. ನಿಮ್ದು ಯಾವಾಗಲೂ ಅಹಂಕಾರದ ಮಾತು, ನಿಮ್ಮ ಮಾತು ಅಹಂಕಾರದ ಅಬ್ಬರ ಆಗೋದಾದರೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಅಸಹಾಯಕನಾಗಿ ಏನೂ ಇಲ್ಲ ಅಂತ ಕೂಡಬೇಡಿ, ಎದ್ದು ಕೂತ್ಕೊಳ್ಳಿ. ಎರಡೂ ಹೊಂದಿಸ್ಕೊಂಡಾಗ ನಾನು ಎಲ್ಲರೊಳಗೆ ಒಂದಾಗಕ್ಕೆ ಸಾಧ್ಯ ಇದೆ. ಅದು ನನ್ನ ದೊಡ್ಡ ಪಾಠ. ನಾನು ಮ್ಯೂಸಿಕ್ ಬರಲಿಲ್ಲ ನನಗೆ, ಈ ಪಾಠ ಉಳ್ಕೊಂಡ್ಬಿಡ್ತು. ಅಂದರೆ ಹೊಂದಿಸ್ಕೋಬೇಕು ಯಾವಾಗಲೂ. ನಾನು ಯಾರು ಹೆಂಗಿರ್ತಾರೋ ಹಂಗೆ ಹೊಂದಿಸ್ಕೋಬೇಕು. ಪ್ರೊಫೆಸರ್ ಕೃಷ್ಣೇಗೌಡರು ನೆನಪು ಮಾಡಿ ನನಗೊಂದು ಮನಸ್ಸು ತಾಜಾ ಮಾಡಿಬಿಟ್ರು. ಕಲಾಂ ಅವ್ರ ಬಗ್ಗೆ ಮಾತು ಹೇಳಿ, ನನ್ನ ಮಟ್ಟಿಗೆ ಹೇಳೋದಾದರೆ ನನ್ನ ಜೀವನದ ಭಾಗ್ಯ ಅದು. ಅಂಥವ್ರನ್ನ ಕಾಣೋ ಭಾಗ್ಯ ಇತ್ತಲ್ರಿ. ಒಂದು ಘಟನೆ ಹೇಳಿಬಿಡ್ತೀನಿ, ಅದೆಲ್ಲೂ ಹೇಳಿಲ್ಲ ನಾನು ಇದುವರೆಗೂ. ಒಂದು ಕಡೆ ಬರೆದಿದ್ದೀನಿ ಅಷ್ಟೇ, ಹೇಳಿಲ್ಲ. ಯಾಕೆ ಎಲ್ಲರೂ ಒಂದಾಗಬೇಕು ಅಂತ ಹೇಳಬೇಕಾದ ಮಾತು. ಅವರು ನಾನು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗೆ. ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾಗ ಹೋಗ್ತಿದ್ದೆ ನಾನು.
ರಾಷ್ಟ್ರಪತಿ ಆದಾಗ ಕೂಡ ತುಂಬ ಬ್ಯುಸಿ ಇರ್ತಾರೆ, ಕೆಲಸ ಟೈಮ್ ಸಿಗೋದಿಲ್ಲ ಅವರಿಗೆ. ಅವ್ರ ಸೆಕ್ರೆಟರಿ ಪ್ರಸಾದ್ ಅಂತ ಒಬ್ಬ ಇದ್ದ, ತಮಿಳ್ನಾಡು ಹುಡುಗ. ಅವನು ಹಿಡ್ಕೊಂಡ್ಬಿಟ್ಟಿದ್ದೆ ನಾನು. ಅವನು ಫೋನ್ ಮಾಡೋದು, ಇದಾರೆ ಸಾಹೇಬರು, ದಿಲ್ಲಿಗೆ ಹೋದಾಗ ಒಂದು ಫೋನ್ ಮಾಡೋದು, ಇದ್ದರೆ ನೋಡೋದು, ಇಲ್ಲಾಂದ್ರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ಸಲ ಹೋದಾಗ ಫೋನ್ ಮಾಡಿದೆ, ಸಾಹೇಬ್ರು ಇದ್ದಾರಾ ಅಂತ ಕೇಳಿದೆ. ಕೇಳಿ ಹೇಳ್ತೀನಿ, ನೋಡ್ತೀನಿ, ಇದ್ದಾರೆ ಊರಲ್ಲಿದ್ದಾರೆ, ಕೇಳಿ ಹೇಳ್ತೀನಿ ಅಂದ. ರಾತ್ರಿ 9ಕ್ಕೆ ಫೋನ್ ಮಾಡಿದ, ನೀವು ಬೆಳಗ್ಗೆ 6 ಗಂಟೆಗೆ ಬರಬೇಕಂತೆ ರಾಷ್ಟ್ರಪತಿ ಭವನಕ್ಕೆ ಅಂತ. ಬೆಳಗ್ಗೆ 6 ಗಂಟೆಗ ಯಾವುದಕ್ಕೋ ಗೊತ್ತಿಲ್ಲ, ಹೇಳಿದ್ಮೇಲೆ ಹೋಗ್ಬೇಕಲ್ಲ, ಮುಂದೆ ಪ್ರಶ್ನೆ ಇಲ್ಲ ಅಲ್ಲಿ. ನನ್ನ ಹಣೆ ಬಾರ ಇದೆ, ಏನೋ ಕರ್ಣಕುಂಡಲ ಇದ್ದಂಗೆ ನನಗೆ ಯಾವಾಗಲೂ ಕೋಟ್ ಹಾಕ್ಕೊಂಡು ಹೋಗೋ ಅಭ್ಯಾಸ. ಬೆಳಗ್ಗೆ 6 ಗಂಟೆಗೂ ಬೇಗ ರೆಡಿಯಾಗಿ ಸೂಟ್ ಹಾಕ್ಕೊಂಡು ಹೋದೆ. ಆ ಪಾಸ್ ಎಲ್ಲ ಮಾಡಿದ್ರು, ಒಳಗೆ ಕರ್ಕೊಂಡು ಹೋದರು. ಅವ್ರ ಕೋಣೆಗೆ ಹೋಗ್ತಾ ನಾನು ನೋಡಿದರು. ಹೇ, ಯು ಕೇಮ್ ಫಾರ್ ಎ ಡಿಸ್ಕಷನಾ ಅಂದರು. ನನಗೆ ಎದಕ್ಕೆ ಕರೆದಿದ್ದೀರಿ ಗೊತ್ತಿಲ್ಲ ಸರ್, ಅದು ಬಂದುಬಿಟ್ಟೆ ನಾನು ಅಂದೆ. ನೋ ವಿಲ್ ಗೋ ಫಾರ್ ಎ ವಾಕ್. ಆ ಕೋಟಲ್ಲಿ ಸೋಫಾಕ್ಕೆ ಹಾಕ್ಬಿಟ್ಟು ಇಬ್ಬರು ನಡ್ಕೊಂಡು ಹೋಗಿ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ಸ್ನೇಹಿತರೆ. ಅದು ಹಿಂದೆ ಮೊಘಲ್ ಗಾರ್ಡನ್ಸ್ ಅಂತಿದೆ, ಅದ್ಭುತ ಗಾರ್ಡನ್ ಅದು ರಾಷ್ಟ್ರಪತಿ ಭವನ ಹಿಂಭಾಗದಲ್ಲಿ. ಸುತ್ತಲೂ ಲಾನ್ಸ್ ಇದೆ, ಹೂವಿನ ಗಿಡ ಇದ್ದಾವೆ, ಮಧ್ಯದಲ್ಲಿ ನಡ್ಕೊಂಡು ಹೋಗುವಂಥ ಒಂದು ಕಾಲ್ದಾರಿ ಇದೆ. ನಾವಿಬ್ಬರು ಹೋಗ್ತಿದ್ವಿ, ಒಂದೇ ಸಮ ಮಾತಾಡ್ತಾಯಿದ್ರು ಅವ್ರು, ಮಾತಾಡೋದು ಭಾಳವರು. ನಡ್ಕೊಂಡು ಹೋಗ್ತಾಯಿದ್ವಿ. 50 ಅಡಿ ಹಿಂದೆ ಇಬ್ಬರು ಗನ್ ಹಿಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಬರ್ತಾಯಿದ್ರು. ಹೀಗೆ ಹೋಗ್ತಾ 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 ತುದಿಗೆ ಹೋದರೆ ಅಲ್ಲಿ ಕಂಪೌಂಡ್ ಬರ್ತಿದೆ ರಾಷ್ಟ್ರಪತಿ ಭವನದ್ದು. ಅಲ್ಲಿ ಸಣ್ಣ ಮನೆಗಳಿದ್ದಾವೆ ಕೆಲವೊಂದು, ಈ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ ಅವ್ರಿಗೆ ಮನೆಗಳು. ಒಂಚೂರು ದೊಡ್ಡ ದೊಡ್ಡ ಮನೆಗಳು, ಸೂಪರ್ವೈಸರ್ ಮನೆಗಳು, ಆಮೇಲೆ ಮ್ಯಾನೇಜರ್ ಮನೆಗಳು, ಈಗೆಲ್ಲ ಸಾಲು ಹಿಡಿದು ಕ್ವಾರ್ಟರ್ಸ್ ಇದ್ದಾವೆ. ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿದ್ರು, ಒಂದು ಮನೆ ಮುಂದೆ 8-10 ಜನ ನಿಂತಿದ್ದಾರೆ. ಇವ್ರು ಹಿಂಗೆ ತೀರ್ಕೊಂಡ್ರು. ಓಡಿ ಬಂದವನು ಸೆಕ್ಯೂರಿಟಿ ಗಾರ್ಡ್. ಕ್ಯಾ ಹೋ ರಹಾ ಹೈ ಉಧರ್, ಅಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರು. ಅಲ್ಲಿ ಯಾಕೆ ಜನ ನಿಂತಿದ್ದಾರೆ ಅಂತ ಕೇಳಿದರು. ಬೆಳಿಗ್ಗೆ 6 ಗಂಟೆಗೆ ಅವ್ನು ಹೇಳ್ದೆ, ಇಲ್ಲ ಸರ್, ಆ ಸೆಕ್ಯೂರಿಟಿ ಗಾರ್ಡನ್ ತಾಯಿ ತೀರ್ಕೊಂಡಿದ್ದಾಳೆ, ಅದಕ್ಕೂ ಸಂಬಂಧಿಕರೆಲ್ಲ ಬಂದಿದ್ದಾರೆ. ದೇಹ ಏನೋ ಇದೆಯಾ ಅಂತ ಕೇಳಿದರು. ಇದೆ ಸರ್, ಬೆಳಗ್ಗೆ 4:15 ತೀರ್ಕೊಂಡದ್ದು, ಅಣ್ಣ ಬರಬೇಕು ಅಂತ ಕಾಯ್ತಿದ್ದಾರೆ. ಏನು ಮಾಡ್ಬೋದ್ರಿ ರಾಷ್ಟ್ರಪತಿ ಆದವರು? ಓಕೆ ಅನ್ಬೋದಾಗಿತ್ತು. ಇವರು ವಿಶೇಷವಾದಂಥ ರಾಷ್ಟ್ರಪತಿ. ಸೀದಾ ಹೋದರು, ಅವ್ರ ಹಿಂದೆ ಬಾಲಂಗೋಚಿ ನಾನು. ಆ ಮನೆಗೆ ಹೋದರೆ ಸಣ್ಣ ಮನೆ, ಕಲ್ಪನೆ ಮಾಡ್ಕೊಳ್ಳಿ, ಒಂದು 10 ಅಡಿ ಇರಬೇಕು, ಒಂದು ಹಾಲ್ ಅಂತರ ಇತ್ತು. ಅಲ್ಲಿ ಆ ಮುದುಕಿ ದೇಹ ಮಲಗಿಸಿದ್ದಾರೆ. ಸುತ್ತಲೂ ಒಂದು 15-20 ಜನ ಕೂತು ಅಳ್ತಾ ಇದ್ದಾರೆ. ಇವರು ಹೊರಗಡೆ ಶೂಸ್ ಬಿಟ್ಟು ಒಳಗಡೆ ಹೋಗ್ಬಿಟ್ರು. ಸೆಕ್ಯೂರಿಟಿ ಗಾರ್ಡ್ ಎದೆ ಹೊಡೆದಿರ್ಲಿಕ್ಕಿಲ್ಲ. ರಾಷ್ಟ್ರಪತಿ ಮನೆಯೊಳಗೆ ಬರ್ತಾರೆ ಅಂದರೆ ಅವ್ನು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನು ಗಾಬರಿ ಆದ. ತಾಯಿ ಸತ್ಲು ಒಂದು ದುಃಖ ಪಡಬೇಕು, ರಾಷ್ಟ್ರಪತಿ ಬಂದರು ಒಂದು ಸಂತೋಷ ಪಡಬೇಕು. ಕುರ್ಸಿಲ್ಲ ಅಂತಾನೆ, ಕುರ್ಚಿ ತೊಗೊಂಬನ್ನಿ ಅಂತಾನೆ. ಇವರು ಅದು ಕೇಳಿಸ್ಕೊಳ್ಳೋದೇ ಇಲ್ಲ ರೀ. ಅವರು ಶೂಸ್ ಬಿಚ್ಚಿ ಹೋಗಿದ್ದಾರಲ್ಲ ಒಳಗಡೆ, ನಾನು ಇನ್ನೂ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ ನನಗೆ. ಶೂಸ್ ಬಿಚ್ಚಿ ಒಳಗೆ ಹೋಗಿದ್ರಲ್ಲ, ಸರ ಹೋಗಿ ನೆಲದ ಮೇಲೆ ಕೂತ್ಕೊಂಡ್ಬಿಟ್ರೆ ಹೆಣದ ಪಕ್ಕ. ತಮ್ಮ ಎಡಗೈನ ಹೆಣದ ಮೇಲೆ ಹಣೆ ಮೇಲೆ ಇಟ್ಟರು, ಅಜ್ಜಿ ಹಣೆ ಮೇಲೆ ಇಟ್ಬಿಟ್ಟು, ವಯಸ್ಸು ಎಷ್ಟಾಗಿತ್ತು ಅಂತ ಕೇಳಿದರು. ಅವ 91 ಆಗಿತ್ತು ಅಂದ. ಬಿಡು, ತುಂಬ ಜೀವನ ಕಳೆದಿದ್ದಾರೆ, ದುಃಖ ಪಡಬೇಡ, ಸಂತೋಷವಾಗಿ ಕಳಿಸ್ಕೊಡು, ಚೆನ್ನಾಗಿ ಬದುಕಿದ್ದಾರೆ ಅವರು ಅಂತೆಲ್ಲ ಸಮಾಧಾನ ಹೇಳಿ ಹೊರಗೆ ಬಂದರು. ಆ ಸೆಕ್ರೆಟ್ರಿ ಹೇಳಿ ಏನು ಬೇಕೋ ಅರೇಂಜ್ಮೆಂಟ್ ಮಾಡು ಅಂದರು. ನನಗಿದು ನೆನೆಸ್ಕೊಂಡಾಗ ಆ ಸೆಕ್ಯೂರಿಟಿ ಗಾಂಧಿ ಅಂತವ್ರು ಮರೆಯೋಕ್ಕೆ ಸಾಧ್ಯ ಇದೆ ಏನ್ರಿ ಘಟನೆ? ಇದನ್ನು ಅವನಲ್ಲ, ನಾನು ಮರೆಯೋಲ್ಲ ಅಲ್ವಾ? ಯಾಕೆ ಹೇಳ್ತೀನಿ ಅಂದರೆ, ಯಾಕೆ ಕಲಾಂ ಸ್ಪೆಷಲ್ ಆಗ್ತಾರೆ ಅಂದರೆ, ರಾಷ್ಟ್ರಪತಿ ಹುದ್ದೆ ಉನ್ನತ ಸ್ಥಾನದಲ್ಲಿದ್ದರೂ ಮಣ್ಣಿನ ವಾಸನೆ ಮರೆತಿಲ್ಲ ಮನುಷ್ಯ. ಇದು ಒಂದಾಗೋದು. ಅಷ್ಟು ಎತ್ತರ ತುದಿಗಿದ್ದಂಥ ಮನುಷ್ಯ ನಮ್ಮಲ್ಲಿ ಸಣ್ಣ ಪಂಚಾಯತಿ ಮೆಂಬರ್ ಆಗಿರ್ತಾರೆ, ಮಾತಾಡ್ಸೋ ಸಾಧ್ಯ ಇಲ್ಲ ಅವ್ರನ್ನ. ಅವ್ರು ಬರೋದಕ್ಕಿಂತ ಮೊದಲು 4 ಜನ ಬರ್ತಾರೆ, ಸಾಹೇಬ್ರು ಬರ್ತಾ ಇದ್ದಾರೆ ಅಂತ. ಯಾಕೆ ಬರ್ತಾರಪ್ಪ ಅನಿಸ್ಬಿಡ್ತದೆ ಒಂದ್ಸಲ ನನಗಂತೂ. ಆದರೆ ಇಲ್ಲಿ ರಾಷ್ಟ್ರಪತಿ ಆದಂಥ ಮನುಷ್ಯ ನೆಲದ ಮೇಲೆ ಕೂತ್ಕೊಂಡು ಆ ಅವ್ರ ಜೊತೆಗೆ ಸೇರ್ಕೊಳ್ಳೋದಿದೆಯಲ್ಲ, ತಾನು ಬೇರೆ ಅವ್ರು ಬೇರೆ ಅನ್ನಿಸ್ಲಿಲ್ಲಲ್ಲ. ಇದು ಒಂದಾಗೋದು, ಎಲ್ಲರೊಳಗೆ ಒಂದಾಗಬೇಕು. ಒಂದಾಗೋದಕ್ಕೆ ಏನು ಮಾಡ್ಬೇಕು? ಹಾಗಾದ್ರೆ ನಾವು ಎಲ್ಲರೂ ಒಂದಾಗಬೇಕು ಅಂತ ಹೇಳಿಬಿಡ್ತೀವಿ, ಕರೆ ಆದ್ರೆ ಆಗೋದು ಹೇಗೆ? ಆಗ್ಬೇಕಾದ್ರೆ ನಾನು ಏನು ಮಾಡಬೇಕು? ಬಹಳ ಸುಲಭ. ಒಂದು ಹೇಳಿಬಿಟ್ಟಿದ್ದಾರೆ ನಮಗೆ, ನೀನು ಒಳ್ಳೆಯವನಾಗಬೇಕಾದ್ರೆ, ಎಲ್ಲರ ಜೊತೆ ಹೊಂದ್ಕೋಬೇಕಾದ್ರೆ ಮೊಟ್ಟ ಮೊದಲು ನಿನ್ನ ದಾಟಿ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನು ಕಲ್ಕೊ. ಈ ನನ್ನ ಪ್ರಪಂಚ ಬರೀ ನನಗೋಸ್ಕರ ಅನ್ನೋಂಗೆ ಆಗ್ಬಿಟ್ಟಿದೆಯಲ್ಲಪ್ಪ. ಎಷ್ಟು ಅವು ಚಂದ ಹೇಳಿದರು. ದೇಶ ಜಗತ್ತನ್ನು ಒಡೆದು ಹಾಕ್ಬಿಟ್ಟಿದ್ದೀವಿ ನಾವು, ಜಾತಿ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ, ಈ ನಮ್ಮ ಭೌಗೋಳಿಕ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ ಎಷ್ಟು ಹಾಳು ಮಾಡಿದ್ದೀವಲ್ರಿ. ಇದನ್ನು ದಾಟಿ ಸ್ವಲ್ಪ ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಇದ್ದರೆ ಒಂದಾಗೋದಕ್ಕೆ ಸಾಧ್ಯ ಇದೆ. ಟ್ಯಾಗೋರ್ ಅವ್ರದ್ದು ಭಾಳ ಚಂದ ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿಯಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯ ಅನ್ನಂತೆ ನಾನು ವಿಶೇಷ ಮನುಷ್ಯ, ನಾನು ಇವ್ರ ಜೊತೆಗೆ ಏನು ಬದುಕಬೇಕು, ಇವ್ರದ್ದು ದೂರ ಇರಬೇಕು ಅಂತ ಒಂದು ಗೋಡೆ ಕಟ್ಕೊಂಡ.
ಓ ಇವರಿಂದ ದೂರ ಇರಬೇಕು ಅಂಥೇಳಿ ಗೋಡೆ ಕಟ್ತಾ ಹೋದ. ಕೊನೆಗೆ ಗೋಡೆ ಮುಗಿದ ಮೇಲೆ ನೋಡ್ತಾನೆ, ತಾನು ಕಟ್ಟಿದ ಗೋಡೆಯಲ್ಲಿ ತಾನೊಬ್ಬನೇ ಕೈದಿಯಾಗಿ ಕೂತಿದ್ದೇನೆ ಅಂತ. ತಾನೊಬ್ಬನೇ ಕೈದಿಯಾಗಿದ್ದಾನೆ, ತಾನೇ ಕಟ್ಟಿದ ಕಜ್ಜೆ ಎಲ್ಲದು. ಅದಕ್ಕೆ ಹಾಗಾಗಬಾರ್ದು ಅನ್ನೋದಾದರೆ ಸ್ವಲ್ಪ ದಾಟಿ ಹೋಗೋದನ್ನು ಕಲಿಬೇಕು. ನಾನು ಒಂಚೂರು ಮನಸ್ಸು ಸ್ವಚ್ಛ ಮಾಡ್ಕೋಬೇಕು. ನಾನು ನಿಮ್ಮಲ್ಲೊಂದು ಬೇಡ್ಕೋತೀನಿ, ದಯವಿಟ್ಟು ನಾವು ಸಾಮಾನ್ಯವಾಗಿ ಒಳ್ಳೆಯವ್ರನ್ನ ಕಂಡಾಗ ಒಳ್ಳೆ ಮಾತು ಬರ್ತದೆ. ಮಹಾಭಾರತದಲ್ಲೊಂದು ಮಾತು ಬರ್ತದೆ, ಈ ಪಾಂಡವರನ್ನೆಲ್ಲ ಇಂದ್ರಪ್ರಸ್ಥಕ್ಕೆ ಕಳಿಸಿ ಅರಗಿನ ಮನೆಯಲ್ಲಿ ಹಾಕಿ ಸುಡಿಸ್ಬಿಡ್ಬೇಕು ಅಂತ. ಈ ಚಂಡಾಳ ಚೌಕಳಿ ಇತ್ತಲ್ಲ, ಚಂಡಾಳ ಚೌಕಳಿ, ದುಷ್ಟ ಚತುಷ್ಟಯ ಅನ್ನೋದನ್ನು ಮರಾಠಿಯಲ್ಲಿ ಚಂಡಾಳ ಚೌಕಳಿ ಅಂತ ಕರೀತಾರೆ. 4 ಜನ, ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತು ಶಕುನಿ, ಈ 4 ಜನ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಪ್ಪನಿಗೆ ಹೇಳಬೇಕು ಪ್ಲ್ಯಾನು ಅಂತ. ನೀನು ನೋಡ್ಕೊಳ್ಳಿ, ಇಷ್ಟು ಚೆನ್ನಾಗಿದೆ ವ್ಯಾಸ ಭಾರತದಲ್ಲಿ. 3-4 ಸಲ ಹೋಗ್ತಾನೆ ದುರ್ಯೋಧನ ಅಪ್ಪನಿಗೆ ಹೇಳಬೇಕು ಅಂತ. ಹೇಳದೆ ವಾಪಸ್ ಬರ್ತಾನೆ. ಹೇಳಿದ್ಯಾ ಅಂತ ಶಕುನಿ ಕೇಳ್ತಾನೆ. ಇಲ್ಲ, ಹೇಳೋಕ್ಕಾಗಲಿಲ್ಲ. ಯಾಕೆ? ವಿದುರ ಅಲ್ಲೇ ಕೂತಿದ್ದಾನೆ ಅಪ್ಪನ ಪಕ್ಕ. ದಯವಿಟ್ಟು ಗಮನಿಸಿ, ವಿದುರ ಅಲ್ಲೇ ಪಕ್ಕದ ಹೇಳೋಕ್ಕಾಗಲಿಲ್ಲ. ಒಂದು ಸಲ ನೋಡಿ ವಿದುರ ಇಲ್ದ ಹೋಗಿ ಅಪ್ಪನ ಹತ್ರ ಕೂತ್ಕೋತಾನೆ. ಈ ತನ್ನ ಪ್ಲ್ಯಾನ್ ಹೇಳ್ತಾನೆ ಹೆಂಗಿದೆ ಅಂತ. ಅಲ್ಲೋ ಹುಡುಗ, ಇಷ್ಟೆಲ್ಲ ಬಂದಲ್ಲೂ ಯಾಕೆ ಹೇಳಲಿಲ್ಲ ಅಂತ. ದುರ್ಯೋಧನ ಹೇಳು ಮಾತು ನಮ್ಗೆ ನೆನಪಾಗಬೇಕು. ವಿದುರ ಇದ್ದಾಗ ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರಲ್ಲ, ಕೆಟ್ಟ ವಿಚಾರ ಬರಲ್ಲ. ದಯವಿಟ್ಟು ನೋಡಿ, ಚೆನ್ನಾಗಿದೆ. ನಾವು ಅಂಥ ವಿದುರ ನಮ್ಮ ಜೊತೆಗೆ ಇಟ್ಕೋಬೇಕಾಗತ್ತೆ. ಎಲ್ಲಿವರೆಗೂ ನಾನು ಸುತ್ತಮುತ್ತಲ ಧನಾತ್ಮಕವಾಗಿ ಮಾತಾಡೋವಂಥವ್ರನ್ನ, ಪ್ರೋತ್ಸಾಹದಾಯಕವಾಗಿ ಮಾತಾಡೋರನ್ನ ಇಟ್ಕೊಂಡಿರ್ತೀವೋ ನಮ್ಗೆ ಗೊತ್ತಿಲ್ಲದ ಹಾಗೆ ಜಗತ್ತು ಒಳ್ಳೆಯದಾಗತ್ತೆ. ನನ್ನ ಗೆಳೆಯ ಒಬ್ಬ ಇದ್ದಾನೆ, ಶಿಕಾಗೋದಲ್ಲಿದ್ದಾನೆ, ಸ್ಟೋನ್ ಬ್ರ್ಯಾಂಡೆಲ್ ಯೂನಿವರ್ಸಿಟಿ ಅಂತ. ಅಲ್ಲಿ ಸೈಕಾಲಜಿ ಪ್ರೊಫೆಸರ್, ಮನಃಶಾಸ್ತ್ರ ಅಧ್ಯಾಪಕ. ಅವನು ಬಹುದೊಡ್ಡ ರಿಸರ್ಚ್ ಆಗಿ ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂತು ಒಬಾಮಾ ಇದ್ದಾಗ. ಅವನೊಂದು ಥಿಯರಿ ಕಂಡು ಹಿಡಿದೆ ಅನಿಸ್ತೈತೆ. ನಿಮ್ಗೆ ಹೇಳ್ಬೇಕಂತ ಅದ್ಭುತ ಥಿಯರಿ ಏನಲ್ಲ, ಬಟ್ ಅವ್ನು ಮಾಡಿದ ಕೆಲಸ ದೊಡ್ಡದು. ಅವನ ಹೆಸರು ಹೇಳ್ತೀನಿ, ಲೇಸಿ ಹಾಲ್ ಅಂತ. ಮುಂದೆ ಗೂಗಲ್ಗೆ ಹೋಗಿ ಟೈಪ್ ಮಾಡಿ ಸಿಗ್ತದೆಲ್ಲ ನಿಮಗೆ, LACEYHALL, ಲೇಸಿ ಹಾಲ್ ಅಂತ. ಅವನೇನು ಮಾಡಿದ ಗೊತ್ತಾ? 12,000 ಜನ ಆರಿಸಿದ. 6,000 ಜನ ಅಮೇರಿಕನ್ಸು, 6,000 ಜನ ಕೆನಡಿಯನ್ಸು. ಅವ್ರಿಗೆಲ್ಲ ಒಂದು ಡೈರಿ ಕೊಟ್ಟ. ಆ ಡೈರಿ ವಿಶೇಷ ಏನು ಅಂದರೆ, ಪ್ರತಿಯೊಂದು ಪುಟದಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಇದೆ. ಹೇಗೆ ಮಧ್ಯದಲ್ಲಿ ಕೆಂಪು ಗೆರೆ ಇದೆ. ಅವ್ರಿಗೇನು ಹೇಳಿದ, ನೀವು ಡೈರಿ ತೊಗೊಂಡು ಹೋಗಿ ನಿಮ್ಗೆ ಇಡೀ ದಿವಸ ಬೆಳಗ್ಗಿಂದ ರಾತ್ರಿವರೆಗೂ ಏನೇನು ಆಗುತ್ತೋ, ಯಾವುದು ಧನಾತ್ಮಕ ಆಗಿದೆಯೋ, ಪಾಸಿಟಿವ್ ಆಗಿದೆಯೋ ಎಡಗಡೆ ಬರೀರಿ, ಋಣಾತ್ಮಕ ಆದದ್ದನ್ನು ಬಲಗಡೆ ಬರೀರಿ. ನೀವು ಮಾಡಿ, ಇವತ್ತಿಂದಲ್ಲ ಯಾವುದೇ ದಿವಸದ ಪೇಪರ್ ತೊಗೊಂಡು ನೋಡಿ, ಒಂದು ಕೆಂಪು ಮಸಿ ಪೆನ್ನು, ಒಂದು ಹಸಿರು ಮಸಿ ಪೆನ್ ಇಟ್ಕೊಂಡು ನೋಡಿ. ಕೆಟ್ಟ ಸುದ್ದಿಗಳನ್ನೆಲ್ಲ ಕೆಂಪಲ್ಲಿ ಮಾರ್ಕ್ ಮಾಡಿ, ಒಳ್ಳೆಯ ಸುದ್ದಿಗಳನ್ನೆಲ್ಲ ಹಸಿರು ಮಾರ್ಕ್ ಮಾಡಿ. ಪೇಪರ್ ತುಂಬ ಕೆಂಪೇ ಕಾಣಿಸುತ್ತೆ ಇಲ್ವಾ? ನಮ್ಮ ನ್ಯೂಸ್ ಪೇಪರ್ ಇರೋದೇ ಹಾಗೆ. ಅವನು ಗಾರ್ಡ್ನರ್ ಒಬ್ಬ ಒಳ್ಳೆ ಹೇಳಿಬಿಟ್ಟ ಅವನು, ಇಫ್ ಡಾಗ್ ಬೈಟ್ಸ್ ಎ ಮ್ಯಾನ್, ಇಟ್ ಇಸ್ ನಾಟ್ ಎ ನ್ಯೂಸ್. ಇಫ್ ಮ್ಯಾನ್ ಬೈಟ್ಸ್ ಎ ಡಾಗ್, ಇಟ್ ಇಸ್ ನ್ಯೂಸ್. ಮನುಷ್ಯ ನಾಯನ್ ಕಚ್ಚಿದ ಅಂತ ಸುದ್ದಿ ಆಗಲ್ವಾ? ನಮ್ಮ ಸುದ್ದಿಗಳು ಹೇಗಿದೆ ಅಂದರೆ, ಯಾರೋ ಮಂತ್ರಿಗಳಿಗೆ ನೆಗಡಿ ಬಂತು ಇವತ್ತು, ಮೊದಲೇ ಪುಟದಲ್ಲಿ ಬರುತ್ತೆ. ಒಬ್ಬ ಆಟೋ ರಿಕ್ಷಾ ಡ್ರೈವರು, ಒಬ್ಬ ಮಹಿಳೆ ಪರ್ಸ್ ಮರೆತು ಹೋಗಿದ್ಲು. 4 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಆಭರಣಗಳಿತ್ತು. ಆತ ಹುಡುಕಿ ಹೋಗಿ ಕೊಟ್ಟು ಬಂದ ಅನ್ನೋದನ್ನು ಯಾವತ್ತಾದರೂ ಫಸ್ಟ್ ಪುಟದಲ್ಲಿ ನೋಡಿದ್ದೀರಾ ನೀವು? 8ನೇ ಪುಟದ ಕಡೆಗೆ ಬರೋದು. ಯಾಕೆ? ನಾವು ಹೇಗಾಗಿದ್ದೀವಿ ಅಂದರೆ, ಕೆಟ್ಟದನ್ನು ಬೇಗ ಹಿಡ್ಕೊಂಡ್ಬಿಡ್ತೀವಿ ನಾವು. ಅದನ್ನು ಹೇಗಾದರೂ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಅದಕ್ಕೆ ಮಾಡ್ಬೇಕಾದ್ರೆ ಒಂದೇ ಹಾದಿ. ಆ ಲೇಸಿ ಹಾಲ್ ಹೇಳ್ತಾನೆ, 12,000 ಜನಕ್ಕೆ ಡೈರಿ ಕೊಟ್ಟನಲ್ಲ ಅವನು, 6 ವರ್ಷ ಮಾಡಿದ. ಅದನ್ನೆಲ್ಲ ತಂದು ಕಂಪ್ಯೂಟರೈಸ್ ಮಾಡಿ ಹೇಳ್ತಾನೆ, ನನಗಂತೂ ಎದೆ ಒಡೆದು ಹೋಯ್ತಪ್ಪ ನೋಡಿದಾಗ. ಅವನ ಹತ್ರ ಮಾತಾಡಿದಾಗ ಹೇಳಿದೆ, ಏನು ಮಾಡಿದ್ಯೋ ಮಾರಾಯ ನೀನು, ಮೊದಲು ಗೊತ್ತಿರಲಿಲ್ಲ, ಆರಾಮಾಗಿದ್ದೆ ನಾನು. ಅವನು ಹೇಳ್ತಾನೆ, 92% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ನಮ್ಮ ಮೇಲೆ ಆಗುವಂಥ ಏನಾಗ್ತವಲ್ಲ ಕ್ರಿಯೆಗಳು 92% ಋಣಾತ್ಮಕವಾಗಿದ್ದಾವೆ, ನೆಗೆಟಿವ್ ಆಗಿದ್ದಾವೆ. 8% ಪಾಸಿಟಿವ್ ಆಗಿದ್ದಾವೆ. ಅದಕ್ಕೆ ರಿಸರ್ಚ್ ದೊಡ್ಡದಾಗಲಿಲ್ಲ ಅವನು. ಅವನೇನು ಮಾಡಿದಾನಂದರೆ, ಪ್ರಪಂಚದಲ್ಲಿ ಯಾರ್ಯಾರು ದೊಡ್ಡವರಿದ್ರೋ ಅವರೆಲ್ಲರ ಇತಿಹಾಸ ತೊಗೊಂಡಿದ್ದಾನೆ. ಅವನು ಹೇಳ್ತಾನೆ, ಯಾರು 92% ನೋಡ್ಕೊಂಡು ಹೋದರೋ ಅವರು ಕೂಡ ಋಣಾತ್ಮಕತೆಯಲ್ಲಿ ಕೊಚ್ಚಿಕೊಂಡು ಹೋದರು, ಯಾರು 8% ಫಾಲೋ ಮಾಡ್ಕೊಂಡು ಹೋದರೋ ಅವರೆಲ್ಲರೂ ದೊಡ್ಡವರಾದರು ಅಂತ. ನಾವಿದನ್ನು ದಯವಿಟ್ಟು ನಾವು ಪಾಲಿಸಬೇಕು, ನಮ್ಮ ಮಕ್ಕಳಿಗೆ ಹೇಳಬೇಕು. ಜಗತ್ತಲ್ಲಿ ಕೆಟ್ಟದಿಲ್ಲ ಅಂತ ಅನ್ನೋದಿಲ್ಲ. ನಾನು ಇದೇ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅದು. ನಾನು ನೋಡ್ಬೇಕಾದದ್ದು 8% ಮಾತ್ರ. ಎಲ್ಲಿವರೆಗೂ ನಾನು 8% ನೋಡ್ತೀನೋ ಅಲ್ಲಿವರೆಗೂ ದೊಡ್ಡವನಾಗ್ತೀನಿ, ಮನಸ್ಸು ಶುದ್ಧ ಆಗುತ್ತೆ. ನನಗೆ ಆದಂಥ ಒಂದು ಘಟನೆ ಎಲ್ಲೂ ಬರೆದಿದ್ದೆ, ಅದ್ರ ಬಗ್ಗೆ ನಾನು ಭಾಳ ಇಷ್ಟವಾದ ಘಟನೆ ನನಗದು. ಕಲ್ಕತ್ತಾಗೆ ಹೋಗ್ತಾ ಇದ್ದೆ ನಾನು. ಪ್ರತಿ 1 ತಿಂಗಳು ಬಿಟ್ಟು 1 ತಿಂಗಳು ಕಲ್ಕತ್ತಾಗೆ ಹೋಗಬೇಕು. ಅಲ್ಲಿ IIM ಅಂತಿದೆ, ಅಲ್ಲಿ ಪಾಠ ಮಾಡ್ತಿದ್ದೆ ನಾನು. ಇದಕ್ಕೆ ಹೋದಾಗ ಅಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ಬೇಕು ನಾನು.
ಹೋದಾಗ ಒಂದು ಸಲ ಬರಬೇಕಾದ್ರೆ ಕಾರ್ ಕೊಟ್ಟರು ನನಗೆ, ವಾಪಸ್ ಹೋಗಿ ಅಂತ, ಗೋಲ್ ಪಾರ್ಕ್ ಅಂತಿದೆ, ಅಲ್ಲಿ ಬರಬೇಕು. ಆ ಹಾದಿಯಲ್ಲಿ ಈ ಹೌರಾ ಬ್ರಿಡ್ಜ್ ಹತ್ತಿರ ಬಂದಾಗ ರಸ್ತೆ ಸಣ್ಣದು. ನೀವು ಯಾರು ಕಲ್ಕತ್ತಾಗೆ ಹೋಗಿದ್ದೀರಿ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ನಾವು ಸುಮ್ಮನೆ ಬೆಂಗಳೂರು ಟ್ರಾಫಿಕ್ ಕೆಟ್ಟದು 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 ಅಂತೀವಿ. ಅಲ್ಲಿ ನೋಡಿ ಬಂದ್ಮೇಲೆ ಬೆಂಗಳೂರು ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ನೀವು ಕಲ್ಪನೆ ಮಾಡೋಕ್ಕಾಗದಂಥ ಎಲ್ಲ ವೆಹಿಕಲ್ಗಳು ಬರ್ತಾವೆ ರಸ್ತೆ ಮೇಲೆ. ಮನುಷ್ಯರು ಎಳ್ಕೊಂಡು ಹೋಗುವಂಥ ಗಾಡಿ ಬರುತ್ತೆ, ಸೈಕಲ್, ರಿಕ್ಷಾ, ಆಟೋ, ಟೆಂಪೋ, ಬಸ್ಸು, ಲಾರಿ, ಟ್ರೈನ್ ಕೂಡ ಮಧ್ಯದಲ್ಲೇ ಹೋಗುತ್ತೆ, ಟ್ರ್ಯಾಮ್ ಅಂತ. ತುಂಬ ತಾಳ್ಮೆ ಬೇಕು ಗಾಡಿ ಓಡಿಸ್ಬೇಕಾದ್ರಲ್ಲಿ. ಯಾಕಂದರೆ ಓವರ್ಟೇಕ್ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಕು ಅಂತೇನಿಲ್ಲ. ಅವ್ರು ಎಡಗಡೆ ಮಾಡ್ತಾರೆ, ಚಾನ್ಸ್ ಸಿಕ್ಕರೆ ಮೇಲಿಂದ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಇಕ್ಕಟ್ಟಿನ ರಸ್ತೆ. ನನ್ನ ಕಾರ್ ಡ್ರೈವರು ರಾಮಕೃಷ್ಣ ಆಶ್ರಮದ ಮನುಷ್ಯ, 60 ವರ್ಷ, ಶಾಂತವಾಗಿದ್ದ, ಅವಾಗೇನು ಸಿಟ್ಟು ಬರಲಿಲ್ಲ. ನನ್ನ ಹಿಂದೆ ಒಂದು ಕಾರ್ ಬರ್ತಾಯಿತ್ತು. ಆ ಡ್ರೈವರಿಗೆ ಪಾಪ ಅರ್ಜೆಂಟ್ ಇತ್ತು ಅನಿಸುತ್ತೆ. ಹಾರ್ನ್ ಬಾರಿಸೋದು, ಲೈಟ್ ಹಾಕೋದು, ಹಾರ್ನ್ ಬಾರಿಸೋದು, ಲೈಟ್ ಹಾಕೋದು ಮಾಡ್ತಿದ್ದ. ಬಿಟ್ಬಿಡೋ ಮಾರಾಯ, ಅವ್ನು ಹೋಗಲಿ ಅಂತಂದೆ. ಎಲ್ಲಿ ಬಿಡಲಿ ಸರ್ ಅಂದ, ರಸ್ತೆನೇ ಇಲ್ಲ. ಒಂದು 100 ಅಡಿ ಮುಂದೆ ಹೋದ್ನ, ಸ್ವಲ್ಪ ಅಗಲ ಆಗತ್ತೆ, ಬಿಡ್ತೀನಿ ಅಂದ. ಆಯ್ತು, ನೀನಿದ್ದೆ ಅವನಿದ್ದೆ, ಏನಾರು ಮಾಡ್ಕೊಳ್ರಿ ನೀವು ಅಂತ ಹೇಳಿದೆ. ಆದರೆ ಹಿಂದೆ ನನಗೂ ತಾಳ್ಮೆ ಇಲ್ಲ. ಅವನೇನು ಮಾಡೋದು ಗೊತ್ತಾ, ಜೋರಾಗಿ ಲೈಟ್ ಹಾಕ್ಕೊಂಡು ಹಾರ್ನ್ ಬಾರಿಸಿ ಜುಯ್ ಅಂತ ಎಡಗಡೆ ಬಂದ್ಬಿಟ್ಟ. ಆ ಎದುರಿಗೊಬ್ಬ ಹೆಣ್ಮಗಳು ಈ ತಳ್ಳೋ ಗಾಡಿಯಲ್ಲಿ ತರಕಾರಿ ತೊಗೊಂಡು ಬರ್ತಾ ಇದ್ದಾಳೆ. ಇವನು ಹೋಗಿ ಟಪಾರ್ ಅಂತ ಹೊಡೆದ, ತರಕಾರಿ ಎಲ್ಲ ಆಕಾಶಕ್ಕೆ ಹೋಯ್ತು. ಆ ಹೆಣ್ಮಗಳು ಬಿದ್ಲು. ಇವನು ಕಾರ್ ಹೋಗಿ ಲೈಟ್ ಕಂಬಕ್ಕೆ ಹೊಡೆದು ಆ ಕಾರಿನ ಬಾನೆಟ್ ಬಾಯಿ ತಕ್ಕೊಂಡು ಮೊಸಳೆ ಹಾಗೆ ನಿಂತ್ಕೊಳ್ತು. ಇವನು ಕೆಳಗೆ ಇಳಿದು ಬಿಟ್ಟು ಬೈತಾ ಇದ್ದ ಎಲ್ಲರಿಗೂ. ಪುಣ್ಯಕ್ಕೆ ನನಗೆ ಬೆಂಗಾಲಿ ಭಾಷೆ ಬರೋಲ್ಲ, ಅದೊಂದು ಒಳ್ಳೇದು. ನನಗೂ ಬೈತಿದ್ದೇನು. ಅದ್ರಲ್ಲಿ ನನ್ನ ಡ್ರೈವರ್ ಜಾಸ್ತಿ ಕೈ ಮಾಡಿ ಮಾಡಿ ಬೈತಾ ಇದ್ದ. ನಾನು ನೋಡ್ತಾ ಇದ್ದೆ, ನಮ್ಮ ಡ್ರೈವರ್ ಕೋಪ ಬರಬೇಕು, ತಪ್ಪು ಅವಂದಲ್ವಾ. ಮತ್ತು ಇವನು ಬೈತಿದ್ದಾನವನು, ಇವನು ಕೋಪ ಬರುತ್ತೆ ಅಂತ ನೋಡ್ತಾ ಇದ್ದೆ. ಇವನು ಏನು ಕೋಪನೇ ಮಾಡ್ಕೊಳ್ಳಿಲ್ರಿ. ಆ ಕಡೆ ಗ್ಲಾಸ್ ಇಳಿಸಿದ, ಕೈ ಮುಗಿದ, ಬಂದೋ ಕೋಪ ಮಾಡ್ಕೋಬೇಡ, ಇಡೀ ದಿವಸ ಚೆನ್ನಾಗಿರು ಅಂತ ಹೊರಟ. ನಾಂದೆ, ಮಹಾರಾಯ ನೀನು ರಾಮಕೃಷ್ಣ ಆಶ್ರಮದಲ್ಲಿ ಇದ್ದು ಹಿಂಗಾಗಿದೆಯೋ ಅಥವಾ ಹಿಂಗಿದ್ದಿ ಅಂತ ಅವ್ರು ತೊಗೊಂಡಿದ್ದಾರೋ, ನಿನಗೆ ಸಿಟ್ಟೇ ಬರಲಿಲ್ಲಲ್ಲೋ ಮಹಾರಾಯ ಅಂದೆ. ಅವನೇನು ಹೇಳ್ದ ನನಗೆ, ಸರ್ ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ಸರ್ ಅಂದ. ನಂದು ಕಾರ್ಪೊರೇಷನ್ ಲಾರಿ ಎಲ್ಲಿದೆ ಇಲ್ಲಿ ಅಂತ ಕೇಳಿದೆ. ಸರ್ ಅವನೇ ಸರ್ ಕಾರ್ಪೊರೇಷನ್ ಲಾರಿ ಅಂದ. ಯಾಕೋ ಅಂತ ಕೇಳಿದೆ. ಸರ್ ಅವ್ನು ಯಾರ ಮನಸ್ಸಲ್ಲಿ ಕೋಪ, ತಾಪ, ಅಸೂಯೆ, ಸಂಕಟ ಇದೆಯಲ್ಲ ಸರ್, ಅವರೆಲ್ಲ ಕಾರ್ಪೊರೇಷನ್ ಲಾರಿ ಇದ್ದಂಗೆ. ಎಷ್ಟು ಬುದ್ಧಿವಂತಿಕೆ ಮಾತ್ರ ಇದು. ನನಗೆ ನೋಡಿ, ಕಾರ್ಪೊರೇಷನ್ ಲಾರಿ ಇರ್ತಾವಲ್ಲ, ಅವು ಸಮಾಜವಾದದಲ್ಲಿ ಗಟ್ಟಿಯಾದ ನಂಬಿಕೆ ಉಳ್ಳವರವರು. ಕಸ ಒಂದೇ ಕಡೆ ಯಾಕೆ ಇರಬೇಕು ಅಂತ ನೋಡಿದಿರಲ್ಲ. ಕಸ ತುಂಬಿಕೊಂಡು ಹೇರ್ಕೊಂಡು ರಸ್ತೆಯಲ್ಲೆಲ್ಲ ಚಲ್ಕೊಂಡು ಹೋಗ್ತಾ ಇರ್ತಾರೆ. ಒಂದೇ ಕಡೆ ಯಾಕೆ ಇರಬೇಕು ಕಸ ಅಂತ. ನೀವು ಅದ್ರ ಹಿಂದೆ ಹೋದರೆ ಏನಾಗುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಇನ್ನು ಹತ್ತಿರ ಹೋದರೆ ಮೈ ಮೇಲೆ ಬೀಳುತ್ತೆ. ಅದ್ರ ಜೊತೆ ಕಾಂಪಿಟೀಷನ್ ಬೇಡ, ಅದು ಹೋಗಲಿ, ಬಿಟ್ಬಿಡ್ರಿ ಅನ್ಬೇಕು. ಅವನು ಎಷ್ಟು ಚಂದ ಹೇಳ್ದ, ಯಾರ ಮನಸ್ಸಲ್ಲಿ ಕೋಪ, ತಾಪ, ಅಸೂಯೆ, ನೆಗೆಟಿವ್ ಫೀಲಿಂಗ್ಸ್ ಇದೆಯೋ ಅವರೆಲ್ಲ ಕಾರ್ಪೊರೇಷನ್ ಲಾರಿ ಇದ್ದ ಹಾಗೆ ಅಂತ. ನಾನು ಕೈ ಮುಗಿದೆ, ಮಹಾರಾಯ ನೀನು ಒಂದು ಕಲಿಸಿದೆ, ನಾನು 2 ಕಲಿತೆ. ನೀನು ಕಲಿಸಿದ್ದೇನು, ಕಾರ್ಪೊರೇಷನ್ ಲಾರಿ ಹತ್ತಿರ ಹೋಗಬಾರ್ದು ಅಂತ. ಇನ್ನೊಂದು ಬುದ್ಧಿ ನನಗೆ ತಿಳಿದದ್ದು ಅಂದರೆ, ನಾನು ಕಾರ್ಪೊರೇಷನ್ ಲಾರಿ ಆಗಬಾರ್ದು ಅಲ್ವಾ, ನಾನು ಕಾರ್ಪೊರೇಷನ್ ಲಾರಿ ಆಗಬಾರ್ದು. ನೋಡಿ, ನಾನು ಎಲ್ಲರ ಜೊತೆಗೆ ಒಂದಾಗಬೇಕಾದ ಕೆಲವರು ಇರ್ತಾರೆ. ಬೆಳಗ್ಗೆ ವಾಕಿಂಗ್ ಹೋದ ನಾನು ನೋಡ್ತೀನಿ, ಸಾಮಾನ್ಯ ಕೇಳೋದು ಹೇಗಿದ್ದೀರಿ ಅಂತ ಕೇಳೋದು ಅಭ್ಯಾಸ ಅಲ್ವಾ. ಭಾಳ ಜನ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಕೆಲವರು ಮಾತ್ರ ಮುಖದಲ್ಲೇ ಕ್ವಶನ್ ಮಾರ್ಕ್ ಇರುತ್ತೆ ಅವ್ರದ್ದು. ಅದು ಏನು ರೋಗನೋ ಗೊತ್ತಾಗಲ್ಲ ನನಗೆ. ಹೇಗಿದ್ದೀರಿ ಅಂತ ಕೇಳಿದ್ರು, ಏನೋಪ್ಪ ಹಿಂಗಿದ್ದೀನಿ ಅಂತಾರೆ. ಅವ್ರು ಹೇಳೋದು ಕೇಳಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ ಅಲ್ವಾ, ಅನ್ಸಲ್ವಾ. ನಾನು ಯಾಕೆ ಕೇಳಿದೆ ಅಂದರೆ, ಒಂದು ನಾನೇ ನಾಡಿ ಹಿಡ್ಕೊಂಡು ಪರೀಕ್ಷೆ ಡಾಕ್ಟರ್ ಕೇಳ್ತಿದ್ದೆ, ನಾನು ಹೇಗಿದ್ದೆ, ಚೆನ್ನಾಗಿದ್ದೀನಿ ಅಂತ ಹೇಳೋಕೆ ಏನು ಕಷ್ಟಪ್ಪ ನಮಗೆ. ನಾನು ಅದಕ್ಕೆ ಹೇಳೋದು, ದಯವಿಟ್ಟು ನನ್ನ ಸುತ್ತಮುತ್ತಲ ಅಂತ ಪಾಸಿಟಿವ್ ಆಗಿರೋ ಜನ ನನ್ನ ಜೊತೆಗಿದ್ದಾಗ ನನಗೆ ಗೊತ್ತಿಲ್ಲದ ಹಾಗೆ ಅವ್ರು ಒಂದಾಗ್ತೀನಿ, ಅವರೊಳಗೆ ಚೆನ್ನಾಗ್ತೀನಿ, ಸಂತೋಷ ಪಡ್ತೀನಿ. ಇದಾಗಬೇಕಾದದ್ದು. ಒಂದು ಚೂರು ನಾನು ದಾಟಿ ನೋಡಬೇಕು ಅಂತ ಹೇಳಿದ್ನೆಲ್ಲ, ಒಂದಾಗಬೇಕಾದ್ರೆ ದಾಟಿ ಹೋಗಬೇಕು. ಬರೀ ನಾನು ಅಂತ ಎಷ್ಟು ಅಂತ ನೋಡ್ಕೊಳ್ಳೋಕ್ಕಾಗತ್ತೆ. ಒಂದು ಹಡಗಿನಲ್ಲಿ ಪ್ರವಾಸಕ್ಕೆ ಹೋಗ್ತಿದ್ರು ಜನ, ಒಂದು 200-300 ಜನ ಪ್ರವಾಸಕ್ಕೆ ಹೊಟ್ಟಿದ್ದಾರೆ. ಒಂದು ವಾರದ ಪ್ರವಾಸ. ಎಲ್ಲ ದೋಸ್ತಿ ಆಯ್ತು ಹಡಗಿನಲ್ಲಿ ಇದ್ದವ್ರು ಎಲ್ಲರಿಗೂ. ಅವರೊಂದು ಐಡಿಯಾ ಮಾಡ್ಕೊಂಡಿದ್ರು, ಒಂದು ಲಾಟ್ರಿ ತೆಗಿಬೇಕು. ಲಾಟ್ರಿ ತೆಗೆದ್ರೆ ₹1,00,000 ಬರುತ್ತೆ, ಯಾರಿಗಾದ್ರೂ ಹಾಕ್ಬೋದು. ಎಲ್ಲರೂ ಹೇಳಿದ್ರಂತೆ, ನೀವೆಲ್ಲರೂ ನಿಮ್ಮ ಹೆಸರು ಬರೀರಿ ಒಂದು ಕಾಗದದಲ್ಲಿ, ಚೀಟಿ ಸುರುಳಿ ಮಾಡಿ ಈ ಡಬ್ಬದಲ್ಲಿ ಹಾಕಿ ಲಾಟ್ರಿ ಎತ್ತೀವಿ, ಯಾರಿಗೆ ಬರ್ತದೋ ಅವ್ರಿಗೆ ₹1,00,000 ಬರ್ತದೆ ಅಂತ. ಆ ಗುಂಪಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಹಡಗಿನಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಸಾಕಷ್ಟು ಜನ, ಒಬ್ಬ ಹೆಣ್ಮಗಳು ಅಳ್ತಾ ಇದ್ಲಂತೆ. ಒಬ್ಬ ಹುಡುಗ ಕೇಳಿದೆ, ಯಾಕಮ್ಮ ಏನಾಯಿತು ಅಂತ ಕೇಳಿದ. ಆ ಕೇಳಿದ, ನನ್ನ ಮಗನಿಗೆ ಹುಷಾರಿಲ್ಲ ಸರ್, ಈ ಪ್ರವಾಸ ಮುಗಿದ್ಮೇಲೆ ಅವನು ಆಪ್ರೇಷನ್ ಮಾಡಿಸ್ಬೇಕಾಗಿದೆ,
ಮಾಡ್ಸೋಕ್ನ ಕಡೆ ದುಡ್ಡಿಲ್ಲ, ಏನು ದೇವರೇ ಪಾರು ಮಾಡ್ಬೇಕು ನನ್ನ ಅಂತ ಅಳ್ತಾ ಇದ್ಲಕ್ಕೆ. ಈ ಹುಡುಗನ ಮನಸ್ಸು ಸ್ವಲ್ಪ ಕರಗ್ತು. ಅವನಂದ, ಒಂದು ಕೆಲಸ ಮಾಡೋಣ, ಆಯ್ತಮ್ಮ ನೋಡ್ತೀನಿ ಅಂದ. ಚೀಟಿ ಬರೀಬೇಕಲ್ಲ ತನ್ನ ಹೆಸರು ಬರೀಲಿಲ್ಲ ಅವನು. ಆ ಹೆಣ್ಮಕ್ಳ ಹೆಸರು ಬರೋದು ರೋಲ್ ಮಾಡಿ ಹಾಕಿದ. ಲಾಟ್ರಿ ತೆಗಿಯೋಕ್ಕೆ ಹೋದರು. ಲಾಟ್ರಿ ಎತ್ತಿದಾಗ ಆ ಹೆಣ್ಮಗಳಿಗೆ ಲಾಟ್ರಿ ಬಂದಿತ್ತು. ಭಾರಿ ಖುಷಿ ಆಯ್ತು ಆಕೆಗೆ, 1 ಲಕ್ಷ ರೂಪಾಯಿ ಬಂತು ಅಂತ. ಆದರೆ ಲಾಟ್ರಿ ಆದಮೇಲೆ ಎಷ್ಟೊಂದು ಚೀಟಿ ಬಂದಿತ್ತಲ್ಲ, ಹೆಸರು ಬಿದ್ದವಲ್ಲ ಎಲ್ಲರದು, ತೆಗೆದು ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. 100 ಚೀಟಿ ಒಳಗೆ 80 ಜನ ಆಕೆ ಹೆಸರೇ ಬರೆದಿದ್ರಂತೆ. ಇದು ಬದುಕೋ ಲಕ್ಷಣ. ಅಂದರೆ ಒಳ್ಳೆತನ ಎಲ್ಲರ ಮನಸ್ಸಲ್ಲೂ ಇದೆ, ಪ್ರತಿಯೊಬ್ಬರ ಮನಸ್ಸಲ್ಲೂ ಒಳ್ಳೆತನ ಇದೆ. ಅದೊಂದು ಚೂರು ಎಲ್ಲಾದರೂ ಸ್ಟಿಮ್ಯುಲೇಟ್ ಆಗಬೇಕಾದ್ರೆ ಈ ಟಾಕ್ ಟು ಇನ್ಸ್ಪೈರ್ ಆಗಬೇಕು. ಕೆಲವರು ಹೇಳ್ತಾರೆ, ಮಾತಾಡಿದ್ರೆ ಏನಾಗ್ತಾರೆ, ಬರೀ ಮಾತಾಡಿ ಸಾಕಾಗಿದೆ ನಮಗೆ, ಏನು ಬರೀ ಮಾತಾಯ್ತಲ್ಲ ಕ್ರಿಯೆ ಮಾಡಿ ಅಂತಾರೆ. ನಾನು ಯಾವಾಗಲೂ ಕೇಳೋದುಂಟು, ಶಂಕರಾಚಾರ್ಯರು ಬಿಲ್ಡಿಂಗ್ ಕಟ್ಟಿದ್ರ, ಮಾತಾಡೇ ಮಾಡಿದರು. ವಿವೇಕಾನಂದರು ಏನು ಮಾಡಿದರು, ಮಾತಾಡಿ ಜನರನ್ನು ರಕ್ಷಿಸಿದರು. ಎಲ್ಲಿ ವಿವೇಕಾನಂದ, ಎಲ್ಲಿನ ಅಣ್ಣಾ ಹಜಾರೆ? ನಿಮ್ಗೆ ಗೊತ್ತು, ಅಣ್ಣಾ ಹಜಾರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೊರಟಂಥ ಮನುಷ್ಯ. ಡೆಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಅಡ್ಡಾಡ್ತಾಯಿದ್ರು, ಯುದ್ಧ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದಾರೆ ತನ್ನ ರಾಲೇಗಾಂವ್ಗೆ ಹೋಗಬೇಕಾದ್ರೆ. ಆ ಟ್ರಾಲಿಯಲ್ಲಿ ಒಂದು ಪುಸ್ತಕ ತೊಗೊಂಡ್ರು, ಕಾಲ್ ಟು ದ ನೇಷನ್ ಅಂತ, ಮರಾಠಿ ಪುಸ್ತಕ ಓದಿದ್ರು. ಊರಿಗೆ ಹೋದ ತಕ್ಷಣ ಆತ್ಮಹತ್ಯೆ ಮಾಡ್ಕೋಬೇಕನ್ನೋಂಥ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ಬಿಟ್ಟು ಆ ಗುಡಿಯಲ್ಲಿದ್ದು ಸಮಾಜ ಸೇವೆ ಮಾಡಿಕೊಂಡು ಆಲ್ಕೋಹಾಲ್ ವಿರುದ್ಧ, ತಂಬಾಕದ ವಿರುದ್ಧ ಹೋರಾಡಿ ಕೊನೆಗೆ ಅವ್ನು ನಿಂತು ಮಾತಾಡಿದೆ ಪ್ರಧಾನಮಂತ್ರಿ ಕೇಳೋ ಹಂಗಾಯ್ತಲ್ಲ. ಅಣ್ಣಾ ಹಜಾರೆ ಆಗೋದಕ್ಕೆ ವಿವೇಕಾನಂದರು ಒಂದು ಸಾಲು ಹಾಕಾಯ್ತು. ಒಬ್ಬ ಬಸವಣ್ಣನ ನಮ್ಮನ್ನು ಟ್ರಿಮಿನೇಟ್ ಮಾಡಿಲ್ಲೇನ್ರಿ? ಬಸವಣ್ಣವ್ರು ಒಂದು ಮಾತು ನಮ್ಮ ಮನಸ್ಸು ತಿಳಿಸಿಲ್ವಾ? ಆದ್ದರಿಂದ ಮಾತಿಗಿರುವಂಥ ಶಕ್ತಿ, ಕೃಷ್ಣೇಗೌಡರು ತುಂಬ ಚೆನ್ನಾಗಿ ಹೇಳಿದರು, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳೋದ್ರ ಜೊತೆಗೆ ಇನ್ನೊಂದು ಹೇಳ್ತಾನೆ, ಶಬ್ದದೊಳಗಿನ ನಿಶಬ್ದದಂತೆ ಅಂತ. ಅಲ್ಲಮ್ಮ ಪ್ರಭು ಹೇಳೋ ಮಾತು. ಬರೀ ಶಬ್ದ ಗಮನಿಸಬೇಡ್ರಿ, ಶಬ್ದದಿಂದಿರುವಂಥ ಧ್ವನಿಯನ್ನು ಗಮನಿಸಬೇಕು. ಆ ಮಾತಾಡೋ ಶಕ್ತಿ ಇದ್ದವರು ಆ ಧ್ವನಿಯನ್ನು ಎಬ್ಬಿಸ್ತಾರೆ. ಹಾಗಾಗಬೇಕು, ಸೇರಿಸ್ಕೋಬೇಕು. ಆದರೆ ಒಂದು ವಿಚಾರ, ಬಹಳ ಜನ ಹೇಳ್ತಾರೆ, ಇಲ್ರಿ ಈ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ. ಯಾರು ಮಾಡ್ತಾರೆ ಸರ್ ಸಹಾಯ? ಬಹಳ ನೆಗೆಟಿವ್ ಆಗಬೇಡಿ. ನಾನೊಂದು ದಯವಿಟ್ಟು ಒಂದು ಮಾತು ಹೇಳ್ತೀನಿ, ನಂಬಿ. ಇವತ್ತೇ ಕೂಡ ಪ್ರಪಂಚದಲ್ಲಿ 85% ಜನ ಒಳ್ಳೆಯವರಿದ್ದಾರೆ. 85 ಒಳ್ಳೆಯವರಿದ್ದಾರೆ. 15 ಮಂದಿ ಬಹಳ ಗದ್ದಲ ಮಾಡ್ತಾರೆ, ಕಾಣಿಸ್ತಾರೆ ಜಾಸ್ತಿ ಅವರು. ಆದರೆ 85 ಮಂದಿ ಒಳ್ಳೆಯವರಿದ್ದಾರೆ. ಪ್ರತಿಯೊಬ್ಬರ ಮನಸ್ಸಲ್ಲಿ ಮಾಡಬೇಕು ಅಂತಿದೆ. ಆದರೆ ದಯವಿಟ್ಟು ನಾನು ಬಾಯಿ ತೆಗೆದು ಕೇಳಿದಾಗ ಬೇಕಾದಷ್ಟು ಸಹಾಯ ಮಾಡುವವರು ಇದ್ದಾರೆ. ನನಗಾದಂಥ ಒಂದು ಘಟನೆ ಇದು. ಬಾದಾಮಿಗೆ ಹೋಗಿದ್ದೆ ನಾನು. ಬಾದಾಮಿಯಿಂದ ಬೆಳಗಾಮಿಗೆ ಹೋಗಬೇಕು. ನಿಮ್ಗೆ ಆ ಜಾಗ್ರಫಿ ಗೊತ್ತಾಗಿದೆ, ನಾನು ಕೈ ಮಾಡಿ ಹೇಳ್ತೀನಿ, ಹಾಗೋ ಮಾಡ್ತೀನಿ ಅದನ್ನು. ಬೆಳಗಾವಿಯಿಂದ ನಾನು ಬಾಗಲಕೋಟೆ ಬಾದಾಮಿಯಿಂದ ಬೆಳಗಾಮಿಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಬಾಗಲಕೋಟೆ ಅಂತ ಒಂದು ಊರು ಬರ್ತದೆ. ಅಲ್ಲೊಂದು ಸಣ್ಣ ಕ್ರಾಸ್, ಗದ್ದನಕೇರಿ ಕ್ರಾಸ್ ಅಂತಾರೆ. ಎಡಗಡೆ ಹೋದರೆ ಬೆಳಗಾವಿಗೆ ಹೋಗ್ತೀನಿ, ಬಲಗಡೆ ಹೋದರೆ ಬಿಜಾಪುರಕ್ಕೆ ಹೋಗುತ್ತೆ ರಸ್ತೆ. ನಾನು ಬಾದಾಮಿಯಲ್ಲಿ ಕಾರಲ್ಲಿ ಕೂತ್ಕೊಂಡು ಹೊರಟೆ. ಬಾದಾಮಿ ದಾಟಿ ಒಂದು ಅರ್ಧ ಕಿಲೋಮೀಟ್ರ್ ಬಂದಿರಬೇಕು. ನೋಡಿದೆ ಕಾರಲ್ಲಿ ನೀರಿಲ್ಲ ಕುಡಿಯೋದಕ್ಕೆ. ಡ್ರೈವರ್, ಸ್ವಲ್ಪ ನೀರು ತಗೋತೀನಿ ಅಂದೆ. ಅಲ್ಲಿ ಹೋಟೆಲ್ ಮುಂದೆ ನಿಲ್ಲಿಸ್ದ. ನೀರು, ಸ್ವಲ್ಪ ಜ್ಯೂಸ್ ಯಾವುದೋ ಬಾಟ್ಲ್ ತೊಗೊಂಡು ಕಾರಲ್ಲಿ ಹಾಕ್ಕೊಂಡು ಬಂದೆ. ಅಲ್ಲಿ ರಸ್ತೆ ಪಕ್ಕದಲ್ಲಿ 3-4 ಜನ ನಿಂತಿದ್ರು. ನಿಮ್ಮ ಚಿತ್ರ ಕಣ್ಮುಂದೆ ಬರಬೇಕದು. ಕಚ್ಚೆ ಧೋತ್ರ, ಬಿಳಿ ಶರ್ಟು, ಕೊಳೆಯಾದದ್ದು, ಹೆಗಲ ಮೇಲೆ ಒಂದು ಕಂಬಳಿ, ಮುದುಕ ನಿಂತಿದ್ದಾನೆ, ಗಡಗಡ ನಡುಗ್ತಾ ಇದ್ದಾನೆ, ಕಣ್ಣಲ್ಲಿ ಸಮ ನೀರಿದೆ. ಅವನ ಪಕ್ಕ ಒಬ್ಬ ಹೆಂಗಸು, ಆಕೆನೂ ಅಳ್ತಾ ಇದ್ಲು. ಇನ್ನೊಬ್ಬ ಹೆಂಗಸು, ಆಕೆನೂ ಅಳ್ತಾ ಇದ್ಲು. ಅವ್ರು ಅಳೋದನ್ನು ನೋಡಿ ಪಾಪ ಏನೋ ತೊಂದರೆಯಲ್ಲಿದ್ದಾರೆ, ಏನೋ ಸಹಾಯ ಮಾಡ್ಬೋದಾ ಅಂಥೇಳಿ, ಯಾಕಮ್ಮ ಏನಾಯಿತು ಅಂತ ಕೇಳಿದೆ. ಅಕ್ಕಿ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು. ನಮ್ಮಪ್ಪ ಸರ್ ಹುಷಾರಿಲ್ಲ ಸರ್, ಅವನಿಗೆ ಹೋಗ್ಬೇಕು ಸರ್, ಕೊಲ್ಹಾರಕ್ಕೆ ಹೋಗ್ಬೇಕು ಸರ್ ಅವನು. ಯಾಕೆ ಅಂತ ಕೇಳಿದೆ. ನಮ್ಮ ಅಣ್ಣ ಸರ್ ಆರಾಮಿಲ್ಲ ಅಂತ ಬಿಜಾಪುರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್. ಇವತ್ತು ಬೆಳಗ್ಗೆ ಏನೋ ಅವ್ನು ಬದುಕೋಲ್ಲ, ಕರ್ಕೊಂಡು ಹೋಗ್ಬೇಡಿ ಊರಿಗೆ ಅಂದ್ರಂತೆ. ಆಂಬ್ಯುಲೆನ್ಸಲ್ಲಿ ತಂದು ಊರಿಗೆ ಬಿಡ್ತಾ ಇದ್ದಾರಂತೆ ಸರ್. ಅವ್ನು ಬದುಕಲ್ಲಂತೆ. ಅವ್ನು ಸಾಯೋದ್ರೊಳಗೆ ಅವ್ರ ಮುಖ ನೋಡಬೇಕು, ನಮ್ಮಪ್ಪ ಅಳ್ತಾ ಇದ್ದಾನೆ ಸರ್, ಹೆಂಗೆ ಕರ್ಕೊಂಡು ಹೋಗೋದು ಸರ್ ಅಲ್ಲಿ? ನಾ ಇದೆ ನೋಡಮ್ಮ, ಒಂದು ಕೆಲಸ ಮಾಡೋಣ, ಎಷ್ಟು ಜನ ಬರ್ತೀರಿ ನೀವು? ನಾವಿಬ್ಬರೇ ಬರ್ತೀವಿ ಸರ್, ಅಪ್ಪ ನಾನು ಇಬ್ಬರು ಬರ್ತೀವಿ. ನಾನು ಮುಂದೆ ಕೂತ್ಕೋತೀನಿ, ಹಿಂದೆ ಕೂತ್ಕೊಳ್ಳಿ ಅಂದಕ್ಕೆ. ನಾನು ಕೆಲಸ ಮಾಡ್ತೀನಿ. ನನಗೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅವ್ರನ್ನ ಆ ಊರು ತನಕ ಬಿಡೋದ, ನಾನು ಬೆಳಗಾವಿಗೆ ಲೆಕ್ಚರ್ಗೆ ಹೋಗೋಕ್ಕಾಗಲ್ಲ, ಅದು ಬಿಡೋಕ್ಕಾಗಲ್ಲ. ನನಗೊಂದು ಮೊಂಡ ಧೈರ್ಯ. ಈಗ ಹೋದಾಗ ಗದ್ದನಕೇರಿ ಕ್ರಾಸ್ ಬರ್ತದಲ್ಲ, ಬಲಗಡೆ ಹೋದರೆ ಬಿಜಾಪುರ, ದಾರಿಯಲ್ಲಿ ಕೊಲ್ಹಾರ ಅವ್ರ ಊರು. ಸುಮಾರು 30 ಕಿಲೋಮೀಟ್ರ್ ಹೋಗಬೇಕು. ನಾನು ಹೋಗಿ ಬರುವಷ್ಟು ಟೈಮ್ ಇಲ್ಲ. ನನಗೊಂದು ಧೈರ್ಯ, ಗದ್ದನಕೇರಿ ಕ್ರಾಸ್ಗೆ ಹೋದರೆ ಯಾವುದೋ ಒಂದು ಟೆಂಪೋನೋ ಆಟೋ ರಿಕ್ಷಾನೋ ಇರುತ್ತೆ, ನಾನೇ ದುಡ್ಡು ಕೊಟ್ಟು ಕಳಿಸ್ಬಿಡ್ಬೇಕು ಅವ್ರನ್ನ. ಬನ್ನಿ ಕೂತ್ಕೊಳ್ಳಿ ಅಂತ. ಅಷ್ಟು ದಾರಿ ಹೋಗ್ತೀವಲ್ಲ, ಅರ್ಧ ದಾರಿ ಅಂತ.
ಹೋದಿ ಒಂದೇ ಸಮ ಅಳ್ತಾ ಇದ್ರು ಪಾಪ ಕಾರಲ್ಲಿ. ನಾಳೆ ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ. ಇಲ್ಲ, ಮಗನ ಮುಖ ಸಿಗ್ತದಿಲ್ಲೋ ಗೊತ್ತಿಲ್ಲ ಸಾರ್ ಅಂತ ಅಳ್ತಾ ಇದ್ದ. ಗದ್ದನಕೇರಿ ಕ್ರಾಸ್ ಬಂತು. ಹಿಡಿದು ಟೀ ಕುಡಿತೀರಾ ಅಂತ ಹೇಳಿದೆ. 2 ಟೀ ತರಿಸಿದೆ, ಬ್ರೆಡ್ ತರಿಸಿದೆ. ಪಾಪ ತಿನ್ನೋಕ್ಕಾಗ್ತಿರ್ಲಿಲ್ಲ ಅಪ್ಪನಿಗೆ. ಬೇಗ ಹೋಗ್ಬೇಕು ಸರ್ ಅಂತಿದ್ದ. ನನ್ನ ಸಂಕಟ ಅಂದರೆ ಗದ್ದನಕೇರಿ ಕ್ರಾಸಲ್ಲಿ ಒಂದು ಆಟೋ ಇಲ್ಲ, ಒಂದು ಟೆಂಪೋ ಇಲ್ಲ ಅವತ್ತು. ಏನಪ್ಪ ಮಾಡೋದು, ಹೇಗೆ ಮಾಡೋದು? ನನಗೆ ಇನ್ನೊಂದು ಕಾರ್ ತರಿಸಿ ಹೋಗೋಕ್ಕಾಗ ಅಷ್ಟು ಅವಕಾಶ ಇಲ್ಲ ನನಗೆ. ಆ ಹೊತ್ತಿಗೆ ಒಂದು ಕಾರ್ ಬಂತು. ಆ ಕಾರಲ್ಲಿ ಗಂಡ ಹೆಂಡತಿ ಒಂದು ಪುಟ್ಟ ಮಗು ಬಂದರು. ನಾನೇ ಓಡಾಡ್ತಿರೋದನ್ನು ನೋಡಿ, ಯಾಕೆ ಸರ್ ಏನಾದರೂ ಬೇಕಾಗಿತ್ತಾ ಅಂತ ಕೇಳಿದರು. ಇಲ್ಲಪ್ಪ ಹಿಂಗಾಗಿದೆ, ಪಾಪ ಮುದುಕರಿದ್ದಾರೆ, ಅವ್ರ ಮಗನ ನೋಡಬೇಕಾಗಿದೆ, ಮಗ ಬದುಕೋ ಚಾನ್ಸ್ ಇಲ್ಲ, ಹೇಗೆ ಮಾಡೋದು ಅಂತ. ಎಲ್ಲಿಗೆ ಹೋಗ್ಬೇಕು ಸರ್ ಅವರು? ಕೊಲ್ಲಾರಕ್ಕೆ ಹೋಗಬೇಕು ಅಂತ. ಸರ್ ಚಿಂತೆ ಮಾಡಬೇಡಿ, ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ, ಹೇಗಿದ್ರು ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡು ಹೋಗಿ ಕೊಲ್ಲಾರಕ್ಕೆ ಅವ್ರ ಮನೆಗೆ ಬಿಟ್ಟು ಹೋಗ್ತೀನಿ ಸರ್ ಅಂದ್ಬಿಟ್ಟು ನಿಮ್ಮ ನಂಬರ್ ಕೊಡಿ ಅಂದ. ನನ್ನ ನಂಬರ್ ಅವನು ಕೊಟ್ಟೆ, ಅವನ ನಂಬರ್ ನಾನು ತೊಗೊಂಡೆ. ನಾನು ಮುಂದೆ ಬೆಳಗಾವಿಗೆ ಹೋದೆ. ಮುಂದೆ 40 ನಿಮಿಷಕ್ಕೆ ಆ ಹುಡುಗ ಫೋನ್ ಮಾಡಿ ಫೋನಲ್ಲಿ ಅಳ್ತಾ ಇದ್ದ. ಸರ್ ನೀವು ಮಾಡಿದ್ದು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್, ಮನೆಗೆ ಕರ್ಕೊಂಡು ಹೋದೆ ಸರ್, ಆ ಹುಡುಗನ ತಂದಿದ್ದಾರೆ ಸರ್, ಹುಡುಗ ಇನ್ನೂ ಜೀವ ಇದೆ ಸರ್, ಅಪ್ಪ ಮಗನ ತಪ್ಕೊಂಡು ಅದ್ಬಿಟ್ಟ ಸರ್, ನಾನು ನೋಡಿ ನಾನು ತಡ್ಕೊಳಕ್ಕಾಗಲಿಲ್ಲ ಸರ್, ಭಗವಂತ ನಾನು ಕರೆಕ್ಟಾಗಿ ಕಳಿಸಿದ ನೋಡಿ ಸರ್, ಹೊತ್ತಿಗೆ ನಾನು ಬರದೇ ಹೋಗಿದ್ರೆ ಕಷ್ಟ ಆಗ್ತಿತ್ತಲ್ಲ ಮುದುಕನಿಗೆ ಅಂದೆ. ನನಗೊಂದು ನಂಬಿಕೆ ಇದೆ ಸರ್, ನೀವು ನಂಬ್ತಿರೋ ಬಿಡ್ತಿರೋ ಮೂಢನಂಬಿಕೆ ಅಂತಿರೋ ಗೊತ್ತಿಲ್ಲ, ನೀವು ಯಾವುದಾದ್ರೂ ಒಂದು ಅತ್ಯಂತ ಒಳ್ಳೆ ಕೆಲಸ ಮಾಡಬೇಕು ಅಂತ ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಂಡ್ರೆ ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೋತಾನೆ, ಅದ್ರ ಬಗ್ಗೆ ಗ್ಯಾರಂಟಿ ಇರಬೇಕು. ನಾವು ಸಾಮಾನ್ಯವಾಗಿ ಡೌಟ್ ಮಾಡೋ ಭಗವಂತನ ಬಗ್ಗೆ, ಬರ್ತಾನೋ ಇಲ್ಲೋ, ಬ್ಯುಸಿ ಇದ್ದರೆ ಡೌಟ್ ಮಾಡಿದರೆ ಬರೋದೇ ಇಲ್ಲ ಅವನು. ಅದಕ್ಕೆ ನಮ್ಮ ಗುಂಡಪ್ಪನವ್ರು ಚೆನ್ನಾಗಿ ಹೇಳ್ತಾರೆ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ನಂಬೋದಿಲ್ಲ ನಂಬ್ತೀನಿ, ಗಟ್ಟಿಯಾಗಿ ನಂಬಬೇಕು. ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಗಟ್ಟಿಯಾಗಿ ನಂಬಿ ಖಂಡಿತ ಆಗತ್ತೆ, 100% ಆಗತ್ತೆ. ಆ ಹುಡುಗ ಅಳ್ತಾ ಇದ್ದ. ನಾನಂದೆ, ಮರಯ್ಯ ನೀನು ದೊಡ್ಡ ಕೆಲಸ ಮಾಡಿದೆಲ್ಲಪ್ಪ ಇವತ್ತು ಪೆಟ್ಟಿಯಲ್ಲಿ ಅಂತ. ಇಲ್ಲ ಸರ್, ಅವ್ನು ಹೇಳಿದ ಮಾತನ್ನು ಮರೆಯೋಕ್ಕೆ ಸಾಧ್ಯ ಆದ್ಮೇಲೆ ಆರ್ಟಿಕಲ್ ಬರೆದೆ ಅದ್ರ ಮೇಲೆ ನಾನು. ಸರ್, ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್ ಬಿಕಾಸ್ ಈ ಯೂಸ್ ಮೇ ಎಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ದ ರೈಟ್ ಕಾಸ್. ಒಂದು ಒಳ್ಳೆ ಕೆಲಸಕ್ಕೆ ಭಗವಂತನ ಉಪಕರಣ ಮಾಡ್ಕೊಂಡಲ್ಲ ನನ್ನ ಅಂತ. ದಯವಿಟ್ಟು ತಿಳ್ಕೊಳ್ಳಿ, ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಭಗವಂತ ನಿಮ್ಮನ್ನು ಉಪಕರಣ ಬಳಸ್ಕೋತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಅದೇ ಮಾತಾ ಕೃಷ್ಣ ಹೇಳಿದು, ಇದೊಂದು ನಿಮಿತ್ತ ಮಾತ್ರ ಭವಿಸವ್ಯ ಸಾಚಿನ್ ಅಂತ. ನಿಮಿತ್ರ ಆಗಪ್ಪ, ನೀನು ಕಾರಣ ಆಗಿ ಸುಮ್ಮನೆ ಮಾಡ್ತೇನೆ ಎಲ್ಲನೂ, ನೀ ಕಾರಣ ಆಗು. ಒಬ್ರು ಯಾರಾದರೂ ಕಾರಣ ಬೇಕಲ್ಲ. ಆದ್ದರಿಂದ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಾಗ ಖಂಡಿತ ಜನ ಸಿಗ್ತಾರೆ, ಒಳ್ಳೆ ಪ್ರೀತಿಯವರು ಸಿಗ್ತಾರೆ. ಒಂದು ಚೂರು ಮತ್ತೊಬ್ಬರಿಗೋಸ್ಕರ ಹೃದಯ ತುಡಿದಾಗ ಒಂದಾಗೋಕ್ಕೆ ಸಾಧ್ಯ ಇದೆ. ತುಡಿಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ಮಂದಿ ಹೇಳ್ತೀವಿ, ನಾವು ಏನಾದರೂ ಒಂದು ಚೂರು ಕೊಟ್ಟುಬಿಟ್ರೆ ಊರಿಗೆಲ್ಲ ಹೇಳ್ಕೊಂಬರ್ತೀವಿ, ನಾನೇ ಕೊಟ್ಟಿದ್ದು ಅದನ್ನು. ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು, ಉತ್ತರ ಕರ್ನಾಟಕದಲ್ಲಿ, ಗುಡ್ಡದ ಮೇಲೆ ಒಂದು ಸಣ್ಣ ದೇವಸ್ಥಾನ. ಹೋದರೆ ಯಾರು ಪುರೋಹಿತರು ಕರ್ಕೊಂಡು ಹೋದರು, ಏನೂ ಕಾಣಿಸ್ತಾ ಇಲ್ಲ, ದೇವರು ಕತ್ಲೆ, ದೀಪ ಹಚ್ಚಿದ್ರು ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ಏರಿಸ್ತಾ ಲೈಟ್ ಹಾಕಿಬಿಡ್ತೀನಿ ಅಂದ. ಹಾಕೋಮರಯ್ಯ ಅಂದೆ. ಲೈಟ್ ಹಾಕಿದ, ಆದರೂ ಏನು ಕಾಣಿಸ್ತಿಲ್ಲ. ಯಾಕೆ ಗೊತ್ತಾ? ಇರೋದೊಂದೇ ಟ್ಯೂಬ್ಲೈಟಲ್ಲಿ. ಆ ಟ್ಯೂಬ್ಲೈಟ್ ಮೇಲೆ ಕೆಂಪು ಬಣ್ಣದಿಂದ ಬರೆದಿದ್ದಾರೆ, ಇಂಥವ್ರ ಮೊಮ್ಮಗ, ಇಂಥವ್ರ ಮಗ, ಇಂಥವ್ರ ನೆನಪಿಗೋಸ್ಕರ ಕೊಟ್ಟಂಥ ಟ್ಯೂಬ್ಲೈಟು ಅಂತ. ಇದು ಕೊಡೋದಂತಾರ, ಇದನ್ನು ಅಡ್ವರ್ಟೈಸ್ಮೆಂಟ್ ಅಲ್ವ ಅದು. ಅದರಿಂದ ಕೊಡೋದಿದ್ದರೆ ನಿಜವಾಗಲೂ ಮನಸ್ಸಿಂದ ಕೊಡಿ, ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ನಾನು ಭಾಳ ವರ್ಷ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ. ಅದು ಹೆಂಗೆ ತಡ್ಕೊಂಡ್ರು. ನನ್ನ ಸ್ಟೂಡೆಂಟ್ ಒಬ್ಬರು ಬಂದಿದ್ದಾರೆ ಇಲ್ಲಿ, 36 ವರ್ಷ ಹಿಂದೆ ಸ್ಟೂಡೆಂಟ್ ಆಗಿದ್ದವರು. ನೋಡಿ, ಇದು ಅಲ್ವಾ ನೆನೆಸ್ಕೊಂಡು ಬರ್ತಾರಲ್ಲ ಹುಡುಗರು ಇಲ್ಲಿಗೂ. ಪ್ರಿನ್ಸಿಪಾಲ್ ಆಗಿದ್ದಾಗ ಒಬ್ಬರು ನನ್ನ ಬಗ್ಗೆ ತುಂಬ ಪ್ರೀತಿ ಇತ್ತು, ಮೇಸ್ಟ್ರುಗಳಿಗೆಲ್ಲ, ನನಗೂ ಅವ್ರ ಬಗ್ಗೆ ತುಂಬ ಗೌರವ. ಒಬ್ಬರು ಲೆಕ್ಚರರ್ ಬಂದು, ಸರ್ ನಾನು ಮನೆಗೆ ಬರ್ಬೇಕು ಸರ್, ನೀವು ಬರ್ಬೇಕು ಸರ್ ಅಂದರು. ಹ್ಞೂ ಅಂದೆ, ಬರಲಿಕ್ಕೆ ಆಗಲಿಲ್ಲ. ವರ್ಷ ಮುಗೀತು. ಒಂದು ದಿವಸ ಗಂಡ ಹೆಂಡತಿ ಇಬ್ಬರು ಬಂದರು ಮನೆಗೆ. ಸರ್ ಈಗ ಬರೋ ಭಾನುವಾರ ನಮ್ಮ ಮನೆಗೆ ಬರ್ಬೇಕು ಸರ್ ನೀವು. ಆಯ್ತಮ್ಮ ಬರ್ತೀನಿ, ಖಾತ್ರಿ ಬರ್ತೀನಿ ಭಾನುವಾರ ನಿಮ್ಮ ಮನೆಗೆ ಅಂದೆ. ಆಕೆಗೆ ಭಾಳ ಖುಷಿ. ಮನೆಗೆ ಹೋದೆ. ಬೆಳಿಗ್ಗೆ ಹೋದಾಗ ಪ್ರಿನ್ಸಿಪಾಲ್ ಬರ್ತಾರೆ ಅಂತ ಮನೆಯೆಲ್ಲ ಚೆಂದ ಮಾಡಿಟ್ಟಿದ್ದಾರೆ. ಅವ್ರಿಗೆ 2 ಮಕ್ಕಳು ಆಕೆಗೆ. ಒಬ್ಬ ಹುಡುಗ ಸುಮಾರು 9 ವರ್ಷದವನು, 8 ವರ್ಷದವನು, ಇನ್ನೊಬ್ಬ 11 ವರ್ಷದವನು. ಈ ಮೊದಲೇ ಮಕ್ಕಳು ಯಾವಾಗಲೂ ಸ್ವಲ್ಪ ಸಂಭಾಯ್ತಿರ್ತಾರೆ. ಮೊದಲೇ ಮಗು ಯಾವಾಗಲೂ ಅಪ್ಪ ಅಮ್ಮ ಹೇಳಿದಂಗೆ ಕೇಳಿಕೊಂಡು ಕೇಳ್ತಾರೆ. 2ನೇದು ಉಪದ್ವ್ಯಾಪಿ ಇರ್ತವೆ ಯಾವಾಗಲೂ ಹಾಗೆ ಅದು. ಮೊದಲೇದವನು ಬಂದ, ಗುಡ್ ಮಾರ್ನಿಂಗ್ ಸರ್, ಬಂದು ಸಂತೋಷ ಆಯಿತು ಸರ್, ಥ್ಯಾಂಕ್ ಯು ಸರ್ ಅಂತ ಹೋದ. ಇದು ಟ್ಯೂಷನ್ ಮಾತಿದು, ಟ್ಯೂಷನ್ ಕೊಟ್ಟ ಮಾತು.
ಅವ್ನು ಹೋಗಿ ಒಂದು 5 ನಿಮಿಷ ಇನ್ನೊಬ್ಬ ಬಂದ ನೋಡಿ, 8 ವರ್ಷದವನು. ಅವನ ಸ್ಟೈಲೇ ಬೇರೆ. ಹಾಫ್ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ, ತಲೆಯೆಲ್ಲ ಕೆದರ್ಕೊಂಡಿದ್ದಾನೆ, 2 ಪ್ಯಾಂಟಿನ ಜೇಬಲ್ಲಿ ಕೈ ಹಾಕ್ಕೊಂಡು ಬಂದ. ನಾನು ಮುಂದೆ ನಿಂತ, ಹಿಂಗೇ ನೋಡ್ತಾ ಇದ್ದ ನನ್ನ. ಮುಜುಗರಾಗಲ್ವಾ ಹಿಂಗೆ ನೋಡ್ತಾ ಇದ್ರೆ? ಯಾಕೋ ಏನು ನೋಡ್ತೀವೋ ಅಂದೆ. ನೀವೇನಾ ಪ್ರಿನ್ಸಿಪಾಲು ಅಂದ. ಹೌದಪ್ಪ ನಾನೇ ಪ್ರಿನ್ಸಿಪಾಲು ಅಂದೆ. ಬಿಟ್ಟು ನೆಕ್ಸ್ಟ್ ಪ್ರಶ್ನೆ ಒಂದು, ನಿಮ್ಮ ಬಾತ್ರೂಮಲ್ಲಿ ಶವರ್ ಇದೆಯಾ ಅಂತ ಕೇಳ್ದ. ಆಕೆ ಪಾಪ ಭಾಳ ಬೇಜಾರು ಮಾಡಿ, ಒಳಗೆ ಬಾರೋ ಒಳಗೆ ಬಾರೋ ಒಳಗೆ ಬಾರೋ ಅಂತ ಕರಿತಿದ್ದಾರೋ. ಅವ್ರು ಗೊತ್ತೇನೋ ಪ್ರಶ್ನೆ ಕೇಳ್ತಾನೆ ಇವನು ಅಂತ. ಈ ಸುಮ್ಮನಿರು ಅಂದ ಮನೆಗೆ. ನಿಮ್ಮ ಮನೆ ಬಾತ್ರೂಮಲ್ಲಿ ಶವರ್ ಇದೆಯಾ ಅಂದ. ಇದೆ ಅಂದೆ. ತನ್ನ ತೆಳಗಿನ ತುಟಿ ಇಷ್ಟು ಉದ್ದ ಚಾಚಿಬಿಟ್ಟು ನಮ್ಮ ಮನೇಲಿಲ್ಲ ಅಂದ. ಬಿಡ ದೊಡ್ಡವನಂದು ನಾನು ಹಾಕ್ಸ್ನಿ, ದೊಡ್ಡ ಶವರ್ ಹಾಕ್ಸು ಅಂದೆ. ದೊಡ್ಡವನಾದ್ಮೇಲೆ ಏನು ಹೀಗೆ ಮಾಡಿದ್ದೀನಿ ಅಂದ. ಮತ್ತು ಇಲ್ಲ ಅಂದೆಲ್ಲೋ ಅಂದೆ. ಅಪ್ಪ ಹಾಕ್ಸಿಲ್ಲ ನಾನೇ ಮಾಡಿದ್ದೀನಿ ಅಂದ. ತೋರಿಸ್ತೀನಿ ಬಾ ಅಂದ. ಕೈ ಹಿಡಿದು ಜಳದ. ಪಾಪ ಲೆಕ್ಚರರ್ ಮುಖ ಎಲ್ಲ ಕೆಂಪಾಗ್ಬಿಡ್ತು. ಮೊದಲನೇ ಸಲ ಪ್ರಿನ್ಸಿಪಾಲ್ ಮನೆಗೆ ಬಂದು ಹಿಡ್ಕೊಂಡು ಬಾತ್ರೂಮಿಗೆ ಕರ್ಕೊಂಡು ಹೋಗ್ತಾರೇನ್ರಿ? ನಾ ಇದು ಏನು ಚಿಂತೆ ನೋಡ್ಕೊಂಡು ಬರ್ತೀನಿ ಬರೀ. ಅವನು ಹೇಳ್ದಂಗೆ ಬಾತ್ರೂಮಿಗೆ ಹೋದಾಗ ನಲ್ಲಿ ಮಾತ್ರ ಇತ್ತು, ಶವರ್ ಇರಲಿಲ್ಲ. ಅವನೇನು ಪಕ್ಕ ಮ್ಯಾಜಿಷಿಯನ್ ಇದ್ದಂಗೆ. ನೋಡಿ ಈಗ ಹೇಗೆ ಮಾಡ್ತೀನಿ ಅಂದ. ಪ್ಯಾಂಟಿಂದ ಒಂದು ಬಲೂನ್ ತೆಗೆದ, ಉಜ್ಜಿದ, ಉಫ್ ಅಂತ ಊದಿದ. ಊದಿ ನಲ್ಲಿಗೆ ಸಿಕ್ಕಿಸ್ದ. ಎಡಗಡೆ ಜೇಬಿಂದ ಒಂದು ದಾರ ತೆಗೆದ, ಅದನ್ನ ಗಟ್ಟಿಯಾಗಿ ಕಟ್ಟಿದ ಅದಕ್ಕೆ ನಲ್ಲಿಗೆ. ನೋಡಿ ಈಗ ಎವ್ರಿ ಸ್ಟೆಪ್ ರಿಮೈಂಡ್ ಮಾಡ್ತಿದ್ದೆ ನಾನು. ನಲ್ಲಿ ತಿರುಗಿಸ್ದ, ನೀರು ಬಲೂನ್ ಒಳಗೆ ಬಂತು. ಇಷ್ಟು ದೊಡ್ಡದಾಯ್ತು ಬಲೂನು. ಇನ್ನೇನು ಒಡೆದು ಹೋಗ್ಬಿಡ್ತದೆ ಅಂತ ನನಗೆ ಹೆದರಿಕೆ. ಒಡೆದು ಹೋಗ್ತದೋ ಅಂತ ಗೊತ್ತು ಅಂದ. ನಿಲ್ಲಿಸ್ದ. ನಿಲ್ಲಿಸ್ಬಿಟ್ಟು ಏನು ಮಾಡ್ದ, ಈಗ ನೋಡಿ ತಮಾಷೆ ಅಂದ. ಶರ್ಟಿನ ಜೇಬಿಂದ ಒಂದು ಸೂಜಿ ತೆಗೆದ, ಚಕ್ಕ 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 ಒಂದು 20 ತೂತು ಹಾಕಿದ. ಸುರ್ರ ನೀರು ಬರೋಕ್ಕೆ ಶುರು ಆಯಿತು. ಬಲೂನ್ ಚಪ್ಪಟೆ ಆಯಿತು. ಈಗ ಅರ್ಧ ತಿರುಗಿಸ್ದ, ನಲ್ಲಿ ಬಿಟ್ಬಿಟ್ಟ. ನಲ್ಲಿಯಿಂದ ಬಲೂನ್ ಒಳಗೆ ನೀರು ಬರ್ತಾ ಇದೆ. ಬಲೂನಿಂದ ನೀರು ಹೊರಗಡೆ ಸರ್ರ ಅಂತ ಚಿಮ್ತಾ ಇದೆ. ಅದೊಂಥರ ಶವರ್ ಆದಂಗೆ ಆಗ್ಬಿಡ್ತು. ನೋಡಿ ಬಲೂನ್ ಶವರ್ ಅಂದ. ಹೆಸರು ಇಟ್ಟಿದ್ದಾನೆ ಅದಕ್ಕೆ ಅವನು, ಬಲೂನ್ ಶವರ್ ಅಂತ. ನಾನು ಅವ್ರು ಹೇಳಿದೆ ಭಾಳ ಬುದ್ಧಿವಂತ ಇದ್ದಾನೆ ರೀ ಹುಡುಗ, ಭಾಳ ಬುದ್ಧಿವಂತ ಇದ್ದಾನೆ ಅಂದೆ ಹೆಗಳು ಬಂದುಬಿಟ್ಟೆ. ಆದರೆ ಒಂದು 8 ದಿವಸ ಆದಮೇಲೆ ಆ ಘಟನೆ ಮೆಲಕ್ಕೆ ಹಾಕುವಾಗ ಇದೊಂದು ಅದ್ಭುತ ಆಧ್ಯಾತ್ಮಿಕ ಘಟನೆ ಅನಿಸ್ಬಿಡ್ತು ನನಗೆ. ದೊಡ್ಡ ಆಧ್ಯಾತ್ಮಿಕ ಘಟನೆ ಅನಿಸ್ಬಿಡ್ತು ನನಗೆ. ಯಾಕೆ ಗೊತ್ತಾ, ನಾವು ಹಾಗೆ ಅಲ್ವಾ ಅನಿಸ್ಬಿಡ್ತು. ನಾವು ಹಾಗೆ ಬಲೂನ್ ನಂಗೆ ಅಲ್ವಾ. ಹುಟ್ಟಿದಾಗ ಏನು ಗೊತ್ತಿತ್ತು ನನಗೆ, ಅಳೋದು ಬಿಟ್ಟರೆ ಇನ್ನೇನು ಬರೋಲ್ಲ. ಆ ಬಲೂನ್ ಕೂತಿತ್ತಲ್ಲ, ಚಪ್ಪಟೆಯಾಗಿ ಕೂತಿತ್ತಲ್ಲ, ಅದೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಹುಟ್ಟಿದಾಗ ಅಳೋದು ಬಿಟ್ಟರೆ ಇನ್ನೇನು ಗೊತ್ತಿದ್ದಿಲ್ಲ, ಬಲೂನ್ ಹಾಗೆ ಇದ್ದೆ ನಾನು. ಆದರೆ ಮುಂದೆ ನಾನು ಬೆಳೆದ ಹಾಗೆ ತಾಯಿ ಕಡೆಯಿಂದ, ತಂದೆ ಕಡೆಯಿಂದ, ಪರಿವಾರದವರಿಂದ, ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಎಲ್ಲ ಕಡೆಯಿಂದ ಪಡ್ಕೊಂಡು ಇಷ್ಟು ದೊಡ್ಡದಾದೆ ನಾನು. ಬಲೂನ್ ಆದಂಗೆ ಆದೆ ಅಲ್ವಾ. ಕಲ್ಪನೆ ಮಾಡ್ಕೊಳ್ಳಿ, ಆ ಹುಡುಗ ತೂತು ಮಾಡಲಾರ್ದೆ ಹಾಗೆ ನೀರು ಬಿಟ್ಟಿದ್ರೆ ಏನಾಗಿರೋದು, ಬಲೂನ್ ಒಡೆದು ಹೋಗಿರೋದು ಅಲ್ವಾ. ನೋಡಿ ಎಷ್ಟು ಚಂದದ ಪಾಠ ಸಿಕ್ತು ನನಗೆ ಹೊತ್ತಂದರೆ. ಆ ತೂತು ಮಾಡಿರೋದ್ರಿಂದ ಬಲೂನ್ ನಷ್ಟ ಅಲ್ಲ, ಬಲೂನ್ ಬದುಕಿದ್ದೆ ಆ ತೂತಿಂದ. ಬಲೂನ್ ಒಡೆದು ಹೋಗ್ತಿತ್ತಿಲ್ಲದೆ ಹೋದರೆ ಅವು ನನಗನ್ನಿಸ್ತು, ನನಗೂ 100 ಮುಖಗಳಿದ್ದಾವಲ್ಲ. ಯಾರಿಗೋ ಗಂಡ ಆಗಿದ್ದೀನಿ, ಯಾರಿಗೋ ಅಪ್ಪ ಆಗಿದ್ದೀನಿ, ಯಾರಿಗೋ ತಮ್ಮ ಆಗಿದ್ದೀನಿ, ಯಾರಿಗೋ ಅಣ್ಣ ಆಗಿದ್ದೀನಿ, ಯಾರಿಗೋ ಗುರು ಆಗಿದ್ದೀನಿ, ಯಾರಿಗೋ ಶಿಷ್ಯ ಆಗಿದ್ದೀನಿ. 100 ಮುಖಗಳಿಲ್ವ ನನಗೆ? ಆ 100 ಮುಖಗಳ ಮೂಲಕ ಸಮಾಜಕ್ಕೊಂದು ಚೂರು ಋಣ ತೀರಿಸ್ತಾ ಹೋದರೆ, ಕೊಡೋದಿದೆಯಲ್ಲ, ತೀರಿಸಿದರೆ ನನ್ನ ಜೀವನ ಭದ್ರ ಆಗತ್ತೆ. ಕೊಡೋದು ಉಪಕಾರ ಅಲ್ಲ, ಕೊಡೋದು ನನ್ನ ಜೀವನವನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ. ಇವತ್ತು ನಾವು ಯಾಕೆ ಕೆಲವರು ನೆನೆಸ್ತಾ ಇದ್ದೀವಿ. ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ಕೆಮಿಸ್ಟ್ರಿ ಪಾಠ ಮಾಡೋದು ನಾನು ಸ್ವಲ್ಪ ಏನೇನು ಹೇಳ್ತಿದ್ದೆ. ಹಾಗೇನೆ ಹುಡುಗರು ಕೇಳಿದೆ ಒಂದು ಸಲ, ನಿಮ್ಮ ಅಜ್ಜನ ಹೆಸರೇನು ಅಂತ ಕೇಳಿದೆ. ಅವ್ರ ಹತ್ರ ಕೆಮಿಸ್ಟ್ರಿಗೂ ಅಜ್ಜಿಗೆ ಏನು ಸಂಬಂಧ? ಆದರೂ ಪಾಪ ಮೇಷ್ಟ್ರು ಕೇಳ್ತಾರೆ ಅಂತ ಕೈ ಎತ್ತಿ ಎಲ್ಲರೂ. ಅಜ್ಜನ ಹೆಸರು ಗೊತ್ತಿದೆ ಅಂತ ಕೈ ಎತ್ತಿದ್ರು, ಸಂತೋಷ. ಅಜ್ಜನ ತಂದೆ ಹೆಸರು ಎಷ್ಟು ಮಂದಿಗೆ ಗೊತ್ತು? ಒಂದು 8-10 ಜನ ಕೈ ಎತ್ತಿದ್ರು. ಒಂದು 2 ನಿಮಿಷ ಬಿಟ್ಟೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು? ಯಾರಿಗೂ ಗೊತ್ತಿರಲಿಲ್ಲ. ಅದೇ ವಿಚಿತ್ರ ಅಲ್ವಾ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ ಅಂದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದ್ಲು, ಹೊರಟಾಗಿತ್ತು ಮಾತು ಸತ್ಯ ಇತ್ತೇನೋ. ಏನು ಪ್ರಯೋಜನ ಸರ್ ಅಂದ್ಲು. ಅಲ್ಲಮ್ಮ, ನಾನು ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅಂದು. ಅಂದೆ, ಅಮ್ಮ ತಾಯಿ ಸುಮ್ಮನೆ ಕೂತ್ಕೊಳ್ಳಮ್ಮ ನೀನು. ಆಕೆ ಕೋಪ ನೋಡಿ, ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ ನಾನು, ದಯವಿಟ್ಟು ಗಮನಿಸಿ, ಇದು ಭಾಳ ಮುಖ್ಯ ಇದೆ. ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ದರೆ ಎಷ್ಟು ಅಂತ ಕೈ ಮಾಡಿ ಇದ್ರ ಬಿಟ್ಬಿಡಿ ಅಂದೆ. ಅವ್ರೆಲ್ಲ ಕೂತಿದ್ರು, ಯಾವ ಹೆಸರು ಹೇಳ್ತಾನೆ ಇವನು ಅಂತ. ಅಯೋಧ್ಯ ರಾಮ ಗೊತ್ತಾ? ಗೊತ್ತು ಅಂದರು. ಕೃಷ್ಣ ಗೊತ್ತು, ಬುದ್ಧ ಗೊತ್ತು, ಮಹಾವೀರ ಗೊತ್ತು, ಯೇಸು ಕ್ರಿಸ್ತ.
ಪ್ರಾಫೆಟ್ ಮೊಹಮ್ಮದ್, ರಾಮಕೃಷ್ಣ, ವಿವೇಕಾನಂದ, ಶಂಕರಾಚಾರ್ಯ, ಬಸವಣ್ಣ, ಹಿಂಗೆ ಕೇಳ್ತಾ ಹೋದೆ. ಎಲ್ಲರೂ ಗೊತ್ತು 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 ಅಂದರು. ಆಯ್ತು, ನನಗೊಂದು ದೊಡ್ಡ ಸಮಸ್ಯೆ ಬಂತು ನೋಡಿ ಈಗ ಅಂತ ಹೇಳಿದೆ. ನನ್ನ ಸಮಸ್ಯೆ ಏನು ಅಂದರೆ, ರಾಮನ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದ್ನಲ್ಲ, ಇವ್ರು ಯಾರು ಮೊಮ್ಮಗನೂ ನಾನಲ್ಲ. ಆದರೆ ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ. ಆದರೆ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಯಾಕೆ ವಿಚಾರ ಮಾಡಿ ಹೇಳಿ ಎಂದೆ. ನನ್ನ ಕ್ಲಾಸಲ್ಲಿ ಹುಡುಗಿದ್ಲು ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಐ ಕಾಂಟ್ ಫರ್ಗೆಟ್ ದಿ ಚೈಲ್ಡ್. ನೆನೆಸ್ಕೋತೀನಿ ಎಷ್ಟೋ ಸಲ. ಭಾಳ ಸೆನ್ಸಿಟಿವ್ ಹುಡುಗಿ, ಸಂವೇದನಾಶೀಲ ಹುಡುಗಿ. ಕನ್ನಡಕ್ಕೆ ಹಾಕ್ಕೊಂಡಿದ್ದು, ಕಣ್ಣಲ್ಲಿ ನೀರಿತ್ತು. ಯಾಕೆ ಪದ್ಮಿನಿ ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು ಹೇಳಿದ್ದು, ಸರ್ ನಿಮ್ಮ ಪ್ರಶ್ನೆ ಇದೆಯಲ್ಲ, ನನ್ನ ಜೀವನಕ್ಕೊಂದು ಪಾಠ ಆಯಿತು ಸರ್ ಅಂತ. ಹೌದಾ, ಏನು ಪಾಠ ಅದು ಅಂತ ಕೇಳಿದೆ. ಆಕೆ ಉತ್ತರ ಕೊಟ್ಟ ಮೇಲೆ ಅದು ನನ್ನ ಜೀವನಕ್ಕೆ ಪಾಠ ಆಯಿತು. ಯಾರಿಗಾದರೂ ಆಗ್ಬೋದು. ಆಕೆ ಹೇಳಿದ್ದು, ಸರ್ ಒಂದು ಪಾಠ ನನಗೆ ಅರ್ಥ ಆದದ್ದು ಸರ್, ರಾಮನ್ ಮರ್ತಿಲ್ಲ, ಕೃಷ್ಣನ್ ಮರ್ತಿಲ್ಲ, ಬಸವಣ್ಣವ್ರು ಮರ್ತಿಲ್ಲ, ಶಂಕರಾಚಾರ್ಯ ಮರ್ತಿಲ್ಲ, ಆದರೆ ನಮ್ಮ ಅಜ್ಜನ್ನೇ ಮರೆತು ಬಿಟ್ಟಿದ್ದೀನಿ ನಾನು. ನನಗೆ ಅರ್ಥ ಆದದ್ದು ಏನು ಅಂದರೆ, ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯಲ್ಲ ಅಂತ. ಇಂಥ ಫಿಲಾಸಫಿಯಪ್ಪ ನನಗೆ. ಆ ಹುಡುಗಿ ಕಲಿಸಿದ್ದು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ, ನೀವು ಎಷ್ಟೇ ದುಡ್ಡು ಮಾಡಿಡಿ, ನಿಮ್ಮ ತಲೆಮಾರದಲ್ಲಿ 5ನೇ ತಲೆಮಾರದ ನೆನಪಿಡಲ್ಲ, ಅದು ಯಾರೋ ಇಟ್ಟಿದ್ರು ಹಿಂದವರು ಅಂತಾನೋ. ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಏನಿತ್ತು ಬಸವಣ್ಣವ್ರದ್ದು? ಬ್ಯಾಂಕೇ ಇರಲಿಲ್ಲ. ಅವ್ರು ಡಿಪಾಸಿಟ್ ಮಾಡಿದ್ದೆಲ್ಲ ನಮ್ಮ ಹೃದಯದಲ್ಲೇ ಮಾಡಿದ್ದು. ಏನ್ರಿ, 11 ಶತಮಾನಗಳ ಹಿಂದೆ ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ. ಒಂದು ಸಾಲು ಬರಿಬೇಕಾದ್ರೆ ಒದ್ದಾಡ್ತೀವಿ ಕನ್ನಡದಲ್ಲಿ. ಇವತ್ತು ಆ ಕಾಲದಲ್ಲಿ ಬರೆಯೋದಿದೆಯಾ? ದೈವೇ ಧರ್ಮದ ಮೂಲವಯ್ಯ, ಎಷ್ಟು ಸುಲಭವಾಗಿ ಹೇಳೋದು, ಕಾಯಕವೇ ಕೈಲಾಸ. ಇದಕ್ಕಿಂತ ಸುಲಭ ಹೇಳೋಕ್ಕೆ ಸಾಧ್ಯ ಇದೆಯಾ? ಯಾವಾಗ ಬರ್ತಾ ಗೊತ್ತಾ ಭಾಷೆಯಲ್ಲಿ ಸರಳತೆ ಬರೋದು? ಯಾವಾಗ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ದಾಗ, ಸರಳತೆ ಇದ್ದಾಗ ಮಾತ್ರ ಭಾಷೆಯಲ್ಲಿ ಶುದ್ಧತೆ ಬರುತ್ತೆ. ಭಾಷೆ ತಲೆಯೊಳಗೆ ಗೋಜಲು ಆಗಿಬಿಟ್ಟಿದ್ರೆ ಚಿಂತನೆ ನಿಮ್ಮ ಭಾಷೆಯಲ್ಲಿ ಕಂಡು ಬರ್ತದೆ, ಅರ್ಥವೇ ಆಗಲ್ಲ. ಏನು ಬರೆದ್ರಿ ನೀವೇ ಹೇಳ್ರಿ ಅನ್ಬೇಕು ಅವ್ರಿಗೆ, ಹಂಗಾಗತ್ತೆ. ನನ್ನ ಮಾಸ್ತಿ ಒಂದು ಬುದ್ಧಿ ಕಲಿಸಿದ್ರು. ಅವ್ರದ್ದೊಂದು ಆರ್ಟಿಕಲ್ ಬರ್ಕೊಡಿ ಜೀವನಕ್ಕೆ ಅಂದರು. ಒಂದು ಆರ್ಟಿಕಲ್ ಬರ್ಕೊಟ್ಟೆ, ಪಬ್ಲಿಷು ಮಾಡಿದರು. ಒಂದು ಸಲ ಹೋದಾಗ, ಕೂತ್ಕೊಳ್ಳಿ ಮೇಷ್ಟ್ರೆ, ಯಾರಿಗೆ ಬರೆದ್ರಿ ಇದನ್ನು ಅಂತ ಕೇಳಿದರು. ನೀವೇ ಕೇಳಿದ್ದಲ್ವ ಸರ್ ಅಂದೆ. ಹೌದು, ನಾ ಕೇಳಿದೆ, ಯಾರು ಓದ್ತಾರೆ ಅಂದರು. ಯಾರು ಓದ್ತಾರೋ ಗೊತ್ತಿಲ್ಲ ಸರ್ ಅಂದೆ. ಹಂಗೆ ಮಾಡಬಾರ್ದು, ಬರೆಯುವಾಗ ತಲೆಯಲ್ಲಿ ಇಟ್ಕೊಂಡು ಬರೀರಿ, ಯಾರು ಓದ್ತಾರೆ ಅಂತ ಕೇಳ್ಕೊಂಡು ಬರೀರಿ. ಅವ್ರು ಹೇಳಿದರು, ಓದೋರೊಳಗೆ ಪಂಡಿತರಿದ್ದಾರೆ, ಸಾಮಾನ್ಯ ಜನ ಇದ್ದಾರೆ. ನೀವೇನು ಭಾಷೆ ಅದ್ಭುತವಾಗಿ ಬರೀತೀರಲ್ಲ, ದೊಡ್ಡದು ಹಾಕಿ, ಅದು ಪಂಡಿತರಿಗೆ ಒಪ್ಪಿಗೆ ಆಗುತ್ತೆ. ಅವ್ರು ಇರೋದೊಂದು 5% ಜನ. ನಾನು ಹೇಳೋದು, ನೀವು ಬರೆದಾಗ ಹೇಗೆ ಬರೀಬೇಕು ಅಂದರೆ, ಅಲ್ಲಿ ಒಬ್ಬರು ಹೆಣ್ಮಗಳಿದ್ದಾಳೆ, ಆಕೆ ಓದೋಕೆ ಬರೆಯೋಕ್ಕೆ ಬರುತ್ತೆ, ಸಾಹಿತ್ಯ ಗೊತ್ತಿಲ್ಲ ಆಕೆಗೆ. ಆದರೆ ಆಕೆಯನ್ನು ಮುಟ್ಟುತ್ತಾ ಅಂತ ಬರೀರಿ. ಅದು ಆಕೆಗೆ ಮುಟ್ಟಿದರೆ ನಮ್ಮ ಸಮಾಜದ 85% ಜನಕ್ಕೆಲ್ಲ ಅರ್ಥ ಆಗುತ್ತೆ. ಪಂಡಿತರಿಗೆ ಮಾತ್ರ ಬರೆದ್ರೆ ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಆದ್ದರಿಂದ ಬರೀಬೇಕಾದ್ರೆ ಅವ್ರನ್ನ ಇಟ್ಕೊಂಡು ಬರೀರಿ. ಮೊದಲು ಕಷ್ಟ ಅಳಿಸಿ, ಇನ್ನೊಂದು ಸಲ ಬರೀರಿ, ಇನ್ನೂ ಸುಲಭ ಮಾಡಿ, ಇದಕ್ಕಿಂತ ಸುಲಭ ಮಾಡೋಕೆ ಆಗಲ್ಲ ಅಂದಾಗ ಕಳಿಸಿ ಬರೆಯೋದಕ್ಕೆ ಅಂದರು. ದೊಡ್ಡ ಪಾಠ ನನ್ನ ಜೀವನಕ್ಕದು ಅಲ್ವಾ? ಅಂದರೆ ನನ್ನ ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ದರೆ, ಸರಳತೆ ಇದ್ದರೆ ಅದು ಬರುತ್ತೆ. ಮನಸ್ಸು ಸರಳತೆ ಬರೋದು ಹೇಗೆ ಅಂತ ಹೇಳಿದ್ನಲ್ಲ, ಒಳ್ಳೆಯವ್ರ ಜನ ಇರಬೇಕು, ಒಳ್ಳೆ ವಿಚಾರ ಓದಬೇಕು, ಒಳ್ಳೆ ಗ್ರಂಥ ಓದಬೇಕು, ಅದಾದಾಗ ಬರ್ತದೆ. ನಾನು ಮಾತಾಡ್ತಾ ಹೇಳಿದೆ, ಬರೀ ನನಗೋಸ್ಕರ ಬದುಕಿದಾಗ ಪ್ರಪಂಚನ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಮತ್ತೊಬ್ಬರಿಗೋಸ್ಕರ ಬದುಕಿದಾಗ ನಾನು ಯಾರೂ ಮರೆಯಲ್ಲ. ಅಂದರೆ ಒಂದು ಮಾತು ಇಷ್ಟೇ, ಹಾಗೆ ನಾನು ಸನ್ಯಾಸಿ ಆಗಿಬಿಡ್ಬೇಕಾ ಎಲ್ಲ ಮಾರಿಬಿಟ್ಟು? ಇಲ್ಲ, ಚೆನ್ನಾಗಿ ಬದುಕಿ, ಪ್ರಾಮಾಣಿಕವಾಗಿ ಗಳಿಸಿ. ಆದರೆ ಪಕ್ಕದಲ್ಲಿ ಕುಳಿತಂಥವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದರೂ ಮನುಷ್ಯತ್ವ ಬರದೇ ಹೋದರೆ ನನ್ನ ಜೀವನಕ್ಕೆ ಏನೂ ಅರ್ಥ ಇಲ್ಲ ಅನಿಸ್ಬಿಡುತ್ತೆ. ಈ ಒಂದಾಗೋದಂದರೆ ಪಕ್ಕದಲ್ಲಿ ಕೂತವ್ರು ಸಹಾನುಭೂತಿ ತೋರಿಸ್ಬೇಕು. ನಾನು ಸಹಾನುಭೂತಿ ತೋರಿಸೋದು ಯಾವಾಗ? ಅವ್ರು ನಮ್ಮವರು ಅಂತ ಅನಿಸಿದಾಗ, ಇವನ ಆರವ ಅನ್ನೋದು ಬೇಕಾಗಿಲ್ಲ ಅಂತ ಹೇಳಿದ್ದು. ಆದ್ದರಿಂದ ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ, ಯಾಕೆ ನನಗೇ ಲೇಟ್ ಆಗುತ್ತೆ ಬೆಂಗಳೂರು ಹೋಗೋದಕ್ಕೆ. ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ ಸ್ನೇಹಿತರೆ, ನನಗೆ ಭಾಳ ಅತ್ಯಂತ ಇಷ್ಟವಾದ ಮಾತದು. ಸೈಂಟ್ ಜಾನ್ ಅಂತ ಇದ್ದ, ನೀವು ಕೇಳಿರಬೇಕು. ಸೈಂಟ್ ಜಾನ್ ಅಂತ ಯೇಸು ಕ್ರಿಸ್ತನ ಜೊತೆಗೆ ಬದುಕಿದಂಥವನು. ಯೇಸು ಕ್ರಿಸ್ತ ಲೆಟ್ ದೇರ್ ಬಿ ಲೈಟ್ ಆ್ಯಂಡ್ ದೇರ್ ವಾಸ್ ಲೈಟ್ ಅಂದಾಗ ಜಾನ್ ಪಕ್ಕದಲ್ಲೇ ಇದ್ದವನು. ಯೇಸು ಕ್ರಿಸ್ತ ಸಿ ಆಫ್ ಗ್ಯಾಲಿಲಿ, ನಾನು ಅಲ್ಲಿ ನೋಡಿ ಬಂದಿದ್ದೀನಿ, ಭಾಳ ತಮಾಷೆ ಮಾಡ್ತಾರೆ ಅಲ್ಲಿ. ಆ ಗ್ಯಾಲಿಲಿ ಸಮುದ್ರ ನಡ್ಕೊಂಡು ಹೋದ ಯೇಸು ಕ್ರಿಸ್ತ ಅಂತ. ಮೊದಲು ಬೋಟಲ್ಲಿ ಹೋದಂತೆ, ಅಲ್ಲಿ ವಾಪಸ್ ನಡ್ಕೊಂಬಂದ ನೀರಲ್ಲಿ ಅಂತ. ಅಲ್ಲಿ ಜನ ತಮಾಷೆ ಮಾಡ್ತಾರೆ. ಗ್ಯಾಲಿಲಿಗೆ ಹೋದಾಗ ಆ ಬೋಟ್ ಮನ್ ಇರ್ತಾರಲ್ಲ, ಬೋಟ್ ಕರ್ಕೊಂಡು, ಈಗೂ ಇದೆ ಅದು,
ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಈ ಜಾಗಕ್ಕೆ ಜೀಸಸ್ ಬಂದಿದ್ದರು, ಇಲ್ಲಿಂದ ನಡ್ಕೊಂಡು ಹೋದರು ಅಂತ ಹೇಳ್ತಾರೆ. ಒಬ್ಬ ಹೋಗ್ಬೇಕಾದ್ರೆ ಕೇಳಿದಂತೆ, ಎಷ್ಟು ಕೊಡ್ಬೇಕಪ್ಪ ನಿನಗೆ ಬೋಟಿಗೆ ಹೋಗಿ ಬರೋದಕ್ಕೆ ಅಂತ ಕೇಳಿದಂತೆ. ಏನಿಲ್ಲ, ಇಂಡಿಯನ್ ರೂಪಾಯಿ ಹೇಳ್ಬೇಕಾರೆ, ಇಂಡಿಯನ್ 10 ರೂಪಾಯಿ ಕೊಟ್ಟರೆ ಸಾಕು. ಇಷ್ಟು ಚೀಪಾ? ಹೌದು, ಜೀಸಸ್ ಕ್ರೈಸ್ಟ್ ಹೋದ ಜಾಗ ಅಲ್ವಾ ಅಂದಂತೆ. ಇವನು ಹೋದ, ಅಲ್ಲಿ ಬೋಟ್ ನಿಲ್ಲಿಸ್ದವನು, ವಾಪಸ್ ಬರ್ಬೇಕಲ್ಲ ಇನ್ನು. ಅದು ಸಿ ಅಂತಾರೆ, ಸಮುದ್ರ ಅಲ್ಲ, ಅದು ಕೆರೆ. ಆ್ಯಕ್ಚುಲಿ 832 ಸ್ಕ್ವೇರ್ ಕಿಲೋಮೀಟ್ರ್ ಇದೆ, ಅದರಿಂದ ಸಮುದ್ರ ಕಂಡಂಗೆ ಕಾಣಿಸುತ್ತೆ. ಅಲ್ಲಿ ಕರ್ಕೊಂಡು ಹೋದ. ಇನ್ನು ವಾಪಸ್ ಹೋಗೋಣ ನಡಿಪ್ಪ ಅಂದವನು. ವಾಪಸ್ ಹೋಗ್ಲಿಕ್ಕೆ 5,000 ರೂಪಾಯಿ ಅಂದವನು. ಅಯ್ಯೋ ಕತೆ ಅಂದವನು. ಅಲ್ಲಪ್ಪ 10 ರೂಪಾಯಿ ಬರೋದಕ್ಕೆ ಸರ್, ವಾಪಸ್ ಹೋಗೋದು 5,000 ರೂಪಾಯಿ ಅಂದ. ಅದಕ್ಕೇನಂತ, ನೋ ವಂಡರ್ ಜೀಸಸ್ ವಾಕ್ಡ್ ಬ್ಯಾಕ್ ಅಂತ. ಅದಕ್ಕೆ ನಡ್ಕೊಂಡು ಹೋದ ಜೀಸಸ್ ಕ್ರೈಸ್ಟ್ ಅಂತ ತಮಾಷೆ ಮಾಡ್ತಾರೆ. ಅದು ನೋಡಿ ಹೇಗಿದೆ. ಯಾಕೆ ಹೇಳಿದೆ ಅಂದರೆ, ಸೇಂಟ್ ಜಾನ್ ಅನ್ನೋನು ನಡ್ಕೊಂಡು ಅವನ ಜೊತೆ ಹೋದವನು. 5,000 ಜನಕ್ಕೆ ಸಿ ಆಫ್ ಗಲೀಲಿ ಮೇಲೆ ಊಟಕ್ಕೆ ಹಾಕಿದಾಗ ಅಲ್ಲಿದ್ದವನು. ಯೇಸು ಕ್ರಿಸ್ತನಿಗೆ ಶಿಲ್ಬೆ ಮೇಲೆ ಹೊತ್ಕೊಂಡು ಹೋದಾಗ ಅವನ ಜೊತೆಗೆ ಹೋದವನು. ಬಿಕ್ಕಿ ಬಿಕ್ಕಿ ಹತ್ತವನು, ಬಿಡಿಸಿ ನನ್ನ ಸ್ನೇಹಿತನ ಅಂತ ಕೇಳ್ಕೊಂಡವನು. ಶಿಲ್ಬೆಗೆ ಏರಿಸಿದಾಗ ಹತ್ತವನು, ಕೊನೆಗೆ 3 ದಿವಸ ಇಳಿಸಿದಾಗ ಅವನ ಜೊತೆಗಿದ್ದಂಥವನು. ಯೇಸು ಕ್ರಿಸ್ತನ ಪ್ರತಿಯೊಂದು ಜೀವನದ ಹಂತದಲ್ಲಿ ಜೊತೆಗಿದ್ದವನು ಸೇಂಟ್ ಜಾನ್. ಮುಂದೆ ಭಾಳ ವರ್ಷ ಬದುಕಿದವನು, 91 ವರ್ಷ ಬದುಕಿದ್ದ. ಕೊನೆಗೆ ಇದು ಭಾಳ ಫೇಮಸ್ ಸರ್, ಅದೊಂದು ಮಾತು ಹೇಳ್ತೀವಿ ಎಲ್ಲರ ಮನಸ್ಸಲ್ಲಿ, ಇದು ಕಡೆ ಮಾತು ಒಂದು ಉಳಿದ್ರೆ ಸಾಕು. ಸೇಂಟ್ ಜಾನ್ 91 ವರ್ಷ ಆದಾಗ ಅಶಕ್ತತೆ ಆಯಿತು, ಇನ್ನು ಜಾಸ್ತಿ ದಿವಸ ಬದುಕಲ್ಲ ಅಂತ ಅನ್ನಿಸಿದಾಗ ಸೇಂಟ್ ಜಾನ್ ಲಾಸ್ಟ್ ಲೆಕ್ಚರ್, ಇನ್ನು ಕಡೆ ಲೆಕ್ಚರ್ ಕೊಡಬೇಕು ಅವ್ರದ್ದು. ಜೆರೂಸಲೇಮಲ್ಲಿ ಕೂಡಿಸ್ಬಿಟ್ರು, 1000 ಜನ ಕೂತ್ಬಿಟ್ರು. ಆಗಿನ ಕಾಲದಲ್ಲಿ ಮೈಕ್ ಇಲ್ಲ, ಹಿಂಗೆ ತುತ್ತೂರಿ ಥರ ಹಿಡ್ಕೋಬೇಕು. ಸೇಂಟ್ ಜಾನ್ ಬಂದ, ಎಲ್ಲರೂ ನೋಡ್ಬೇಕು ಅವನ್ನ, ಯೇಸು ಕ್ರಿಸ್ತನ ಜೊತೆಗೆ ಇದ್ದವನು ಇವನು ಅಂತ ಹೇಳಿದರು. ಆತ ಬಂದು ಕೈ ಹಿಡ್ಕೊಂಡು ನಿಧಾನಕ್ಕೆ ಕಟ್ಟೆ ಮೇಲೆ ಏರಿದ, ಕೂತ್ಕೊಂಡ. ಹಿಂಗೆ ನೋಡಿದ ಎಷ್ಟು ಜನ ಇದ್ದಾರೆ ಅಂತೆಲ್ಲ ನೋಡ್ದ. ಅವನು ಪರಿಚಯ ಮಾಡಿದವನು 15 ನಿಮಿಷ ಪರಿಚಯ ಮಾಡಿದ. ಇವನು ಯಾರು ಅಂದ್ಕೊಂಡಿದ್ದೀರಿ? ಸೇಂಟ್ ಜಾನ್, ಯೇಸು ಕ್ರಿಸ್ತನ ಜೊತೆಗಿದ್ದವನು, ಎಡೆಬಿಡದ ಸಂಗಾತಿ ಆತ. ಇವತ್ತು ಕಡೆ ಲೆಕ್ಚರ್ ಒಂದು ಮಾತಾಡಬೇಕು ಅಂತ ಬಂದಾಗ ಕಟ್ಟೆ ತುದಿಗೆ ಬಂದ ಜಾನ್. ಒಂದೊಬ್ಬರು ತುತ್ತೂರಿ ಹಿಡ್ಕೊಂಡ್ರು. ಸೇಂಟ್ ಜಾನ್ ಹಿಂಗೆ ನೋಡಿದ ಎಲ್ಲರನ್ನೂ, ವಯಸ್ಸಾದ ಕಣ್ಣುಗಳು ನೋಡಿಬಿಟ್ಟು ಹೇಳಿದಂತೆ, ಲವ್ ಎವ್ರಿಬಡಿ ಅರೌಂಡ್ ಯು. ನಿಮ್ಮ ಸುತ್ತಮುತ್ತಲು ಇರೋರು ಎಲ್ಲರನ್ನೂ ಪ್ರೀತಿ ಮಾಡಿ, ಯಾರಲ್ಲೂ ಭೇದ ಮಾಡಬೇಡಿ, ಎಲ್ಲರ ಜೊತೆಗೂ ಸಂತೋಷವಾಗಿರಿ ಅಂದ. ಹೋಗಿ ಕೂತ್ಕೊಂಡ್ಬಿಟ್ಟ. ಮುಗಿತು ಲಾಸ್ಟ್ ಲೆಕ್ಚರ್. ಮುಂದೆ ಅಂದರು ಇವನು ತಾಸಾದರೂ ಮಾತಾಡ್ತಾನೆ, ಆ ಘಟನೆಗಳನ್ನೆಲ್ಲ ಹೇಳ್ತಾನೆ ಅಂತ ಅಂದ್ಕೊಂಡಿದ್ವಿ. ಆತ ಏನೂ ಹೇಳಲಿಲ್ಲ, ಬರೀ ಲವ್ ಎವ್ರಿಬಡಿ ಅರೌಂಡ್ ಯು, ಬಿ ಕೈಂಡ್ ಟು ಎವ್ರಿಬಡಿ, ಇದೇ ಹೇಳಿಬಿಟ್ಟ. ಎಲ್ಲರೂ ಚೆನ್ನಾಗಿ ಬದುಕಿ ಅಂತ ಹೇಳ್ದ. ನಾನು ಎಷ್ಟೋ ಸಲ ಅನ್ಕೋತೀನಿ, ಯಾಕೆ ಹಂಗೆ ಮಾಡಿದ ಜಾನ್ ಅಂದರೆ, ಬಹುಶಃ 1ನೇ ಶತಮಾನದ ಜನಕ್ಕೆ ಅದೊಂದೇ ಸಂದೇಶ ಬೇಕಾಗಿತ್ತು, ಉಳ್ಕಿದೇನು ಬೇಕಾಗಿರಲಿಲ್ಲ. ಲವ್ ಎವ್ರಿಬಡಿ, ಎಲ್ಲರನ್ನೂ ಪ್ರೀತಿ ಮಾಡಿ, ಯಾರನ್ನೂ ವಿನಾಕಾರಣ ದ್ವೇಷ ಮಾಡಬೇಡಿ ಅಂತ ಹೇಳಿದಂಥದ್ದು ಒಂದೇ ಮಾತದು. ನನಗನ್ಸೋ ಮಟ್ಟಿಗೆ 1ನೇ ಶತಮಾನಕ್ಕೆ ಮಾತಾರಲ್ಲ, ಇವತ್ತು 21ನೇ ಶತಮಾನಕ್ಕೂ ಅದು ಒಂದೇ ಮಾತು ಸಾಕು ಅನಿಸುತ್ತೆ ಅಲ್ವಾ? ಆ ಮಾತನ್ನು ನೆನೆಸ್ಕೋಬೇಕು ನಾವು. ಎಲ್ಲರೊಳಗೆ ಒಂದಾಗ ಯಾರ ಬಗ್ಗೆನೂ ದ್ವೇಷ ಬೇಕಾಗಿಲ್ಲ, ಯಾರ ಬಗ್ಗೆನೂ ಕೋಪ ಬೇಕಾಗಿಲ್ಲ. ಬದುಕಿದ್ರೆ ಜೇನು ಹುಳದ ಹಾಗೆ ಬದುಕೊಂಡ್ರಿ ನಾವು. ನನಗೆ ಭಾಳ ಇಷ್ಟ ಜೇನು ಹುಳ ಅಂದರೆ, ಕಚ್ಚಿಸ್ಕೊಂಡಿದ್ದೀನಿ, ಆದರೂ ಪ್ರೀತಿ ಅದ್ರ ಬಗ್ಗೆ. ಜೇನು ಹುಳದ ಹಂಗೆ ಬದುಕಬೇಕು. ಯಾಕೆ ಗೊತ್ತಾ? ಕಾಡಲ್ಲಿ 10 ಮೈಲ್ ಹರ್ಕೊಂಡು ಹೋಗುತ್ತೀರಿ ಜೇನು ಹುಳ. ಏನು ಹುಡ್ಕೊಂಡು ಹೋಗುತ್ತೆ ಅದು? ಹೂವೇ ಹುಡ್ಕೊಂಡು ಹೋಗೋದು. ಎಷ್ಟು ಚಂದದ ಹುಳ ಅದು. ಹೂವಿನ ಬಣ್ಣ ಕಿತ್ಕೊಳ್ಳಲ್ಲ, ರೂಪ ಕಿತ್ಕೊಳ್ಳಲ್ಲ, ಅದರ ನಾಜೂಕ್ ಕಿತ್ಕೊಳ್ಳಲ್ಲ, ಸುವಾಸನೆ ಕಿತ್ಕೊಳ್ಳಲ್ಲ. ಒಳಗಡೆ ಹೋಗಿ ಒಂದಿರುವಂಥ ಒಂದು ಹನಿ ರಸ ತೊಗೊಂಬರ್ತದೆ, ತನಗೆ ಮತ್ತೊಬ್ಬರಿಗೆ ಕೊಟ್ಟು ಹೋಗ್ತದಲ್ಲ. ದಾರಿಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಅದ್ರ ಹತ್ರ ಹೋಗಲ್ಲ. ಅದು ನೋಣ ಹೂವಿನ ಹತ್ರ ಹೋಗಲ್ಲ, ಎಮ್ಮೆ ಹತ್ರನೇ ಹೋಗೋದದು. ನಾವು ಹೇಗೆ ಬದುಕಬೇಕು? ನಾನು ಬದುಕಿದ್ರೆ ಜೇನು ಹುಳದ ಹಾಕಿ ಬದುಕಬೇಕು. ಹುಡ್ಕೊಂಡು ಹೋಗ್ಬೇಕು, ಹೂವೇ ಹುಡ್ಕೊಂಡು ಹೋಗ್ಬೇಕು. ಎಲ್ಲಿ ಒಳ್ಳೇದಿದೆಯೋ, ಎಲ್ಲಿ ಸಂತೋಷ ಇದೆಯೋ, ಎಲ್ಲಿ ಸುಖ ಇದೆಯೋ, ಎಲ್ಲಿ ಪ್ರೀತಿ ಇದೆಯೋ, ಎಲ್ಲಿ ಅಂತಃಕರಣ ಇದೆಯೋ, ಎಲ್ಲಿ ಸ್ನೇಹ ಇದೆಯೋ ಅಲ್ಲಿ ಹೋಗಬೇಕು. ಆ ಹೋದಾಗ ನಾನು ಅವರೊಳಗೆ ಒಂದಾಗ್ತೀನಿ. ಆದಾಗ ಈ ಟ್ರಸ್ಟಿನ ಕಲ್ಪನೆ ಸಾಕಾರ ಆಗ್ತದೆ. ಈ ಟ್ರಸ್ಟು ಚೆನ್ನಾಗಿ ಬೆಳೀಲಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದ್ರ ಜೊತೆಗೆ ಸಾಕಷ್ಟು ಜನ ಬಂದು ಸಾಕಷ್ಟು ತರುಣರ ಮನಸ್ಸಲ್ಲಿ, ಹಿರಿಯರ ಮನಸ್ಸಲ್ಲಿ ಒಳ್ಳೆಯ ಭಾವನೆಗಳನ್ನು ಉದ್ದೀಪನಗೊಳಿಸಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.